ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ಡೆಲ್ಲಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಇವತ್ತು ಮಾರ್ಚ್ 5 ಮತ್ತು 6ನೇ ತಾರೀಕಿನವರೆಗೆ ಅಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸೆಷನಲ್ಲಿ ನಾವು ನೋಡ್ತಾ ಇದ್ದೇವೆ ಚುನಾವಣಾ ಆಯೋಗ ಅನ್ನುವಂಥದ್ದು. ಇತ್ತೀಚೆಗೆ ಚುನಾವಣಾ ಆಯೋಗ ಅಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ 4% ಅಂದ್ರೆ ಸರ್ಕಾರಿ ಆಯೋಗ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಸರ್ಕಾರಿ ಗುತ್ತಿಗೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಸ್ಲಿಂ ಸಮುದಾಯಕ್ಕೆ 4% ಪ್ರತಿಶತ 4ರಷ್ಟು ಅಲ್ಲಿ ಮೀಸಲಾತಿ ಕಲ್ಪಿಸುವುದಾಗಿ ಅಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಜಲಜನಕ ಇಂಧನ ಅನ್ನುವಂಥದ್ದು ಟಾಟಾ ಸಂಸ್ಥೆಯವರು ಏನ್ ಮಾಡ್ಯಾರ ಅಂತಂದ್ರ ಒಂದು ಹೈಡ್ರೋಜನ್ ಜಲಜನಕ ಆಧಾರಿತ ಅಲ್ಲಿ ಒಂದು ವಾಹನವನ್ನ ಅಲ್ಲಿ ಚಲಾವಣೆಗೆ ಬಿಟ್ಟಿರುವಂತದ್ದು. ಅದೇ ರೀತಿಯಾಗಿ ಇನ್ನ ಒಬೆಲಿಸ್ಕ್ ಅನ್ನುವಂತಹ ಒಂದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಒಬೆಲಿಸ್ಕ್ ಅನ್ನುವಂಥದ್ದು. ಅದೇ ರೀತಿಯಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಇತ್ತೀಚೆಗೆ ಏನಂತಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಮೇಲೆ ಜಾಸ್ತಿ ಪ್ರಶ್ನೆ ಆಗ್ತಾ ಬಂದಿದ್ದಾವೆ. ಅದನ್ನ ನೀವು ಪೂರ್ಣ ಟು ಸಿವಿಲ್ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನೋಡಬಹುದು. ಓಕೆ, ಅದೇ ರೀತಿಯಾಗಿ ಮೇಘಾಲಯದ ಒಂದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಮೇಘಾಲಯ ಅಂತ ಬಂದಾಗ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಅಲ್ಲಿ ಇತ್ತು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ವಸ್ತುಗಳನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದಂತೂ ದಿನೇ ದಿನೇ ನ್ಯೂಸ್ ಅಲ್ಲಿ ಬರ್ತಾನೆ ಇದೆ. ಯಾಕಂತಂದ್ರ ಇತ್ತೀಚೆಗೆ ಮೊನ್ನೆನೂ ಕೂಡ ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಲ್ಲಿ ಏನಪ್ಪಾ ಅಂದ್ರೆ ಗೋಬಿ ಮಂಚೂರಿ ಅನ್ಬೋದು ಅಲ್ಲಿ ಮುಂತಾದ ವಸ್ತುಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾರಲ್ಲ ಅದು ಕೂಡ ನ್ಯೂಸ್ ಅಲ್ಲಿ ಇತ್ತು. ಬಟ್ ಇವತ್ತಿನ ಪತ್ರಿಕೆಯಲ್ಲೂ ಕೂಡ ಪ್ಲಾಸ್ಟಿಕ್ ಅಲ್ಲಿ ಒಂದು ಕೆಲವೊಂದು ರಾಸಾಯನಿಕ ಬಳಕೆ ಮಾಡುವುದರಿಂದ ದೇಹದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಕೋಟ್ಯಾಧೀಶರ ಸಂಖ್ಯೆ 6ರಷ್ಟು ಏರಿಕೆಯಾಗಿರುವಂತದ್ದು. ಇಂತಹ ಕೋಟ್ಯಾಧೀಶರ ಸಂಖ್ಯೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಬರ್ತೀವಿ. ಇನ್ನ ಅದೇ ರೀತಿಯಾಗಿ ಕಬ್ಬಿನ ಯುಗ ಅನ್ನುವಂಥದ್ದು ಅಲ್ಲಿ ಅಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ತಮಿಳುನಾಡು ರಾಜ್ಯಗಳಲ್ಲಿ ಅತ್ಯಂತ ಅಂದ್ರೆ ಕ್ರಿಸ್ತಪೂರ್ವ 2060ಕ್ಕೂ ಹೌದಾ, ಕ್ರಿಸ್ತಪೂರ್ವ 2060ರಲ್ಲಿ ಆಗಿನ ಕಾಲದಲ್ಲಿ ಬಳಕೆ ಮಾಡಿರ್ತಕ್ಕಂತಹ ಒಂದು ಸಾಕಷ್ಟು ಒಂದು ಕಬ್ಬಿನ ಅವಶೇಷಗಳಲ್ಲಿ ಅಲ್ಲಿ ಪತ್ತೆಯಾಗಿರುವಂತದ್ದು. ಅದೇ ರೀತಿಯಾಗಿ ಎಥೆನಾಲ್ ಅನ್ನುವಂಥದ್ದು ಕೂಡ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಎಥೆನಾಲ್ ಅಂತಂದ್ರೆ ಇದು ಫಿಕ್ಸ್ ಕ್ವಶನ್ ಅನ್ಬೋದು. ಯಾಕಂತಂದ್ರ ಕಳೆದ ಒಂದು ವಿಡಿಯೋಗಳಲ್ಲಿ ನಾವು ಎಥೆನಾಲ್ ಬಗ್ಗೆ ಅಲ್ಲಿ ನಾವು ಚರ್ಚೆನ ಮಾಡಿದ್ವು. ಸೊ ಈಗ ಮತ್ತೆ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಹೌದಾ, ಎಥೆನಾಲ್ ಅನ್ನುವಂಥದ್ದು. ಸೊ ದಿನೇ ದಿನೇ ಇದು ಸಾಕಷ್ಟು ನ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗ್ತಿದಾವೆ. ಸೊ ಈ ಒಂದು ದೃಷ್ಟಿಕೋನದಿಂದ ಪರೀಕ್ಷಾ ದೃಷ್ಟಿಯಲ್ಲಿ ನಮ್ಗೆ ಇದು ಇಂಪಾರ್ಟೆಂಟ್ ಅನ್ನುವಂಥದ್ದು. ನಾವು ಇದನ್ನ MCQ ಅಲ್ಲಿ ರೂಪದಲ್ಲಿ ನಾವು ನೋಡ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಅಪರಾಧ ಪ್ರಕರಣಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷ ಜೈಲು ಶಿಕ್ಷೆ ಆದಲ್ಲಿ ಅಂತ ಸಂಸದರು ಚುನಾವಣೆಗೆ ಸ್ಪರ್ಧಿಸಲು ಎಷ್ಟು ವರ್ಷ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು. ಹೌದಾ, ಅಂದ್ರ ಕೆಲವೊಬ್ಬರು ಸಂಸದರು ಇರ್ತಾರಲ್ಲ, ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಅಪರಾಧ ಪ್ರಕರಣಗಳಿಂದ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನೆಕ್ಸ್ಟ್ ಇಲೆಕ್ಷನ್ ಇದ್ದಾಗ ಹೌದಾ, ಇಲೆಕ್ಷನ್ ಇತ್ತಂತಂದ್ರೆ ಅವ್ರಿಗೆ ಎಷ್ಟು ವರ್ಷ ಅಲ್ಲಿ ಇಲೆಕ್ಷನ್ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥ ಪ್ರಶ್ನೆ ಆಗಿದೆ. ಹೌದಾ, ಆಪ್ಷನ್ E 3 ವರ್ಷ, ಆಪ್ಷನ್ B 2 ವರ್ಷ, ಆಪ್ಷನ್ C 6 ವರ್ಷ, ಆಪ್ಷನ್ D 12 ವರ್ಷ ಅನ್ನುವಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಯಾವುದು C ಇಸ್ ರೈಟ್ ಆನ್ಸರ್. ಯಾಕಂದ್ರೆ 6 ವರ್ಷಗಳವರೆಗೆ ಅವ್ರಿಗೆ ಯಾವುದೇ ಅವಕಾಶ ಅಲ್ಲಿ ಇರಂಗಿಲ್ಲ ಅನ್ನುವಂಥದ್ದು. ಸೊ ಇದೇನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ ಇಲ್ಲಿ ನೋಡಿ, ಚುನಾವಣಾ ಆಯೋಗಕ್ಕೆ ಅಲ್ಲಿ ಸುಪ್ರೀಂ ಸೂಚನೆ ಅನ್ನುವಂಥದ್ದು. ಸೊ ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಅಪರಾಧ ಪ್ರಕರಣಗಳಲ್ಲಿ ತಪ್ಪಿತಸ್ಥ ಎಂದು ಘೋಷಣೆಯಾದ ರಾಜಕಾರಿಗಳನ್ನ ಚುನಾವಣಾ ರಾಜಕೀಯ ಅನರ್ಹಗೊಳಿಸುವ ಅವಧಿಯು ಅಪರಾಧ ಮತ್ತು ಶಿಕ್ಷೆಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಅಂದ್ರ ಒಬ್ಬ ಶಾಸಕರನ್ನ ಅಥವಾ ಸಂಸದರನ್ನ ಆತ ಶಿಕ್ಷೆಗೆ ಗುರಿಯಾಗಿದ್ದಾನೆ ಅಂತ ಬಂದಾಗ ಅಂತಹ ಒಬ್ಬ ವ್ಯಕ್ತಿಯನ್ನ ಅಥವಾ ಶಾಸಕನನ್ನ ಮುಂದಿನ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಆತನನ್ನ ಅನರ್ಹಗೊಳಿಸ್ತಕ್ಕಂತಹ ಒಂದು ಏನು ಮಾನದಂಡ ಐತ್ಲಾ, ಸೊ ಆತ ಎಷ್ಟು ವರ್ಷ ಶಿಕ್ಷೆನ ಅನುಭವಿಸಿದ್ದಾನೆ ಅನ್ನೋದ್ರ ಮೇಲೆ ಅಲ್ಲಿ ಅವಲಂಬನೆ ಆಗಿರ್ತದಲ್ಲ, ಸೊ ಅದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಸೊ ಅಪರಾಧ ಪ್ರಕರಣಗಳಲ್ಲಿ ಸಂಸದರು ಶಾಸಕರಿಗೆ ನ್ಯಾಯಾಲಯವು ಹೌದಾ 2 ಅಥವಾ 2ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದಾಗ, ಎಷ್ಟು 2 ಅಥವಾ 2ಕ್ಕಿಂತ ಹೆಚ್ಚಿನ ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿದಾಗ ಆ ಕಾಯ್ದೆಯ ಪ್ರಕಾರ ಅವರು ಅಪರಾಧ ಸಾಬೀತಾಗಿರತ್ತಲ್ಲ ಅವತ್ತಿನಿಂದ 6 ವರ್ಷಗಳವರೆಗೆ ಹೌದಾ 6 ವರ್ಷಗಳ ಅವಧಿಯವರೆಗೆ ಅವರು ಅನರ್ಹಗೊಳ್ಳುತ್ತಾರೆ ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಒಬ್ಬ ಶಾಸಕ ಜೈಲು ಶಿಕ್ಷೆ ಅನುಭವಿಸಿದಾನಂತಂದ್ರೆ ಆತ ಅಪರಾಧ ಅನ್ನುವಂತಹ ಸಾಬೀತಾಗಿಯ ದಿನದಿಂದ 6 ವರ್ಷದವರೆಗೆ ಆತ ಅನರ್ಹಗೊಳ್ಳುತ್ತಾನೆ ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ, ಅಷ್ಟಾದ್ರೂ ಕೂಡ ಸೆಕ್ಷನ್ 11ರ ಅಡಿಯಲ್ಲಿ ಅನರ್ಹತೆಯನ್ನು ತೆಗೆದುಹಾಕುವ ಅಥವಾ
ಅಧಿಕಾರವನ್ನ ಅಲ್ಲಿ ಕಡಿಮೆ ಮಾಡತಕ್ಕಂತಹ ಅಧಿಕಾರ ಯಾರಿಗೈತೆ ಅಂತಂದ್ರ ಚುನಾವಣಾ ಆಯೋಗಕ್ಕೆ ಇರುವಂತದ್ದು. ಸೊ ಇದಿಷ್ಟು ಏನಂತಂದ್ರೆ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಇನ್ನು ಚುನಾವಣಾ ಆಯೋಗ ಅಂತ ಬಂದಾಗ ಚುನಾವಣಾ ಆಯೋಗದ ಭಾಗ 15 ಹೌದಾ? ಸಂವಿಧಾನದ ಭಾಗ 15ರಲ್ಲಿ 324ನೇ ವಿಧಿ ಏನ್ ಮಾಡ್ತದ ಚುನಾವಣಾ ಆಯೋಗದ ಒಂದು ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತದ್ದು. ಸೊ ಈ ಒಂದು ಚುನಾವಣಾ ಆಯೋಗದಲ್ಲಿ ಹೌದಾ? ತ್ರಿಸದಸ್ಯರಲ್ಲಿ ಆಯೋಗ ಇರತಕ್ಕಂಥದ್ದು. ಅಂದ್ರೆ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಇನ್ನಿಬ್ಬರು ಅಲ್ಲಿ ಇತರೆ ಆಯುಕ್ತರು ಇಲ್ಲಿ ಇರತಕ್ಕಂಥದ್ದು. ಹೌದಾ? ಇವರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಬಂದಾಗ ಈ ಚುನಾವಣಾ ಆಯೋಗದ ಸದಸ್ಯರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾ ಬರ್ತಾರೆ. ಅದು ಮಂತ್ರಿಮಂಡಲ ಸಲಹೆ ಮೇರೆಗೆ ಅವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ ಅಂತ ಬಂದಾಗ ರಾಷ್ಟ್ರಾಧ್ಯಕ್ಷರು ಇವ್ರನ್ನ ನೇಮಕ ಮಾಡುವಂತದ್ದು. ಹೌದಾ? ಇವರ ಅಧಿಕಾರಾವಧಿ ಎಷ್ಟಿರ್ತದೆ ಅಂದ್ರ 6 ವರ್ಷಗಳು ಇವರ ಅಧಿಕಾರಾವಧಿ ಇರ್ತಕ್ಕಂಥದ್ದು. 6 ವರ್ಷಗಳ ಅಧಿಕಾರಾವಧಿ ಅಥವಾ 65 ವರ್ಷ ಇರ್ತದೆ. ಅಂದ್ರೆ ಯಾವುದು ಮೊದಲು ಅದು ಅನ್ವಯ ಆಗ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿ ನೇಮಕವಾಗಿ ಹೌದಾ, ಒಬ್ಬ ವ್ಯಕ್ತಿ ನೇಮಕವಾಗಿ 6 ವರ್ಷ ಪೂರೈಸೋದಕ್ಕಿಂತ ಮುಂಚೆನೆ ಅವನಿಗೆ ಏನಾದ್ರು 65 ವರ್ಷ ಆಯ್ತು ಅಂತಂದ್ರೆ ಸೊ ಇಲ್ಲಿಗೆ ಅವನ ಅಧಿಕಾರಾವಧಿ ಮುಗಿದು ಬಿಡುತ್ತೆ. ಹೌದಾ? ಈ ರೀತಿಯಾಗಿ 6 ಅಥವಾ 65 ವರ್ಷ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಚುನಾವಣಾ ಆಯೋಗದ ಸದಸ್ಯರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅಂದ್ರ ಇವರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಏನು ವೇತನ ಇರುತ್ತೋ, ಹೌದಾ, ಅದೇ ರೀತಿಯಾಗಿ ಅವರಿಗೆ ಪಿಂಚಣಿ ಇರುತ್ತೋ, ಹೌದಾ, ಅದೇ ರೀತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನ ಇವರಿಗೆ ಅಲ್ಲಿ ಕಲ್ಪಿಸಿ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇವರನ್ನ ಪದಚ್ಯುತಿಗೊಳಿಸಬೇಕಂತಂದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾವ ರೀತಿ ಪದಚ್ಯುತಿಗೊಳಿಸ್ತಾರಲ್ಲ, ಸೊ ಅದೇ ರೀತಿಯಾಗಿ ಚುನಾವಣಾ ಆಯೋಗದ ಅಲ್ಲಿ ಅಧ್ಯಕ್ಷರನ್ನು ಕೂಡ ಅಲ್ಲಿ ಪದಚ್ಯುತಿಗೊಳಿಸುವಂತದ್ದು. ಸೊ ಈ ರೀತಿಯಾಗಿ ಚುನಾವಣಾ ಆಯೋಗದ ಸದಸ್ಯರಿಗೆ ಮಾಡಿದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಅಲ್ಲಿ ಸ್ಥಾನಮಾನವನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಇವರಿಗೆ ವೇತನವನ್ನ ಭಾರತದ ಸಂಚಿತ ನಿಧಿಯಿಂದ ಇವರಿಗೆ ಕೊಡ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಒಂದೇ ಚುನಾವಣಾ ಆಯೋಗವಿದ್ದು, ಹೌದಾ, ಒಂದೇ ಚುನಾವಣಾ ಆಯೋಗವಿದ್ದು ಕೇಂದ್ರ ಹಾಗೂ ರಾಜ್ಯ ಶಾಸಕಾಂಗಗಳ ಚುನಾವಣೆಯನ್ನು ನಡೆಸುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೇಂದ್ರಕ್ಕೆ ಒಂದು ಚುನಾವಣಾ ಆಯೋಗ, ರಾಜ್ಯಕ್ಕೆ ಒಂದು ಚುನಾವಣಾ ಆಯೋಗ ಅಂತಿಲ್ಲ. ಹೌದಾ? ಕೇಂದ್ರ ಚುನಾವಣಾ ಆಯೋಗ, ಹೌದಾ, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳ ಒಂದು ಚುನಾವಣೆಯನ್ನು ಯಾರು ನಡೆಸ್ತಾರೆ ಅಂತ ಬಂದಾಗ ಚುನಾವಣಾ ಆಯೋಗ ನಡೆಸ್ತಕ್ಕಂಥದ್ದು. ಅದೇ ರೀತಿಯಾಗಿ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ರಾಜ್ಯ ಚುನಾವಣಾ ರಾಜ್ಯ ಚುನಾವಣಾ ಆಯುಕ್ತರು ಇರ್ತಾರಲ್ಲ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇಲೆಕ್ಷನ್ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಅವರು ಅಲ್ಲಿ ಸಹಾಯವನ್ನ ಮಾಡ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಯಲ್ಲಿ ಇದು ರಿಪೀಟೆಡ್ ಕ್ವೆಶ್ಚನ್ ಅಂತ ಅನ್ಸುತ್ತೆ. ಹೌದಾ, ಕರೆಕ್ಟ್ ಇದೆ. ಇತ್ತೀಚೆಗೆ ಸರ್ಕಾರಿ ಕಾಮಗಾರಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರತಿಶತ ಎಷ್ಟು ಮೀಸಲಾತಿಯನ್ನು ಕಲ್ಪಿಸಲಾಗುವುದು ಎಂದು ಸುದ್ದಿಯಲ್ಲಿತ್ತು ಅಂತ ಪ್ರಶ್ನೆ ಇದೆ. ಅಂದ್ರೆ ಇತ್ತೀಚೆಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ ಮೀಸಲಾತಿಯನ್ನ ಕಲ್ಪಿಸಲು ಅಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಎಷ್ಟರಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂಥ ಚಿಂತನೆ ನಡೆದಿದೆ ಅಂತ ಬಂದಾಗ ಆಪ್ಷನ್ ಎ 5, ಆಪ್ಷನ್ ಬಿ 4, ಆಪ್ಷನ್ ಸಿ 12, ಆಪ್ಷನ್ ಸಿ 7 ಇರ್ತಕ್ಕಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ 4% ಅಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂಥದ್ದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲು ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅದೇ ರೀತಿಯಾಗಿ ಹಿಂದುಳಿದವರಿಗೆ ನೀಡುವಂತೆ, ಹೌದಾ, ಈಗಾಗಲೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರಿಗೆ ಅಲ್ಲಿ ಮೀಸಲಾತಿ ಇರತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಮುಸ್ಲಿಮರಿಗೂ ಕೂಡ ಪ್ರವರ್ಗ 2B ಅಂತ ಕರೀತಾರಲ್ಲ, ಸೊ ಅವರಿಗೆ 4% ಮೀಸಲಾತಿಯನ್ನ ಕಲ್ಪಿಸಲು ರಾಜ್ಯ ಸರ್ಕಾರ ಅಲ್ಲಿ ಮುಂದಾಗಿರುವಂತದ್ದು. ಹೌದಾ, ಈ ನಿಟ್ಟಿನಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದೆ ಅನ್ನುವಂಥದ್ದು 1999ರ ಒಂದು ಕಾಯ್ದೆ ಇತ್ತಲ್ಲ, ಸೊ ಅದಕ್ಕೆ ತಿದ್ದುಪಡಿ ಮಾಡೋದ್ರ ಮೂಲಕವಾಗಿ ಇವರಿಗೆ 4% ಮೀಸಲಾತಿಯನ್ನ ಕಲ್ಪಿಸಬೇಕಂತೇಳಿ ಚಿಂತನೆ ನಡೆಸಿರುವಂತದ್ದು. ಅದೇ ರೀತಿಯಾಗಿ KTPP ಕಾಯ್ದೆ ಸರ್ಕಾರ ಹಿಂದೆ ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಗುತ್ತಿಗೆ 50 ಲಕ್ಷದವರೆಗೆ ಕಾಮಗಾರಿಯಲ್ಲಿ ಅವರಿಗೆ ಮೀಸಲಾತಿ ಇತ್ತು. ಹೌದಾ, ಎಷ್ಟಿತ್ತಂತಂದ್ರೆ 24.10% ಅಲ್ಲಿ ಮೀಸಲಾತಿಯನ್ನ ಕಲ್ಪಿಸಿಕೊಟ್ಟಿತ್ತು. ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಒಂದು ಸರ್ಕಾರಿ ಗುತ್ತಿಗೆ ಆಧಾರದ ಮೇಲೆ. ಓಕೆ, ಅದೇ ರೀತಿಯಾಗಿ ಈ ವರ್ಷ ಒಂದು ಸಿದ್ದರಾಮಯ್ಯ ಸರ್ಕಾರ ಕೂಡ 2023 ಮಾರ್ಚ್ 29ರಂದು ಅದನ್ನ ಮತ್ತೆ ತಿದ್ದುಪಡಿ ಮಾಡಿ ಎಷ್ಟು 1 ಕೋಟಿಯವರೆಗೆ, ಮುಂಚೆ ಎಷ್ಟಿತ್ತು 50 ಲಕ್ಷದವರೆಗೆ ಅಲ್ಲಿ ಕಾಮಗಾರಿಯಲ್ಲಿ ಮೀಸಲಾತಿ ಇತ್ತು. ಬಟ್ ಅಲ್ಲಿ ಹೋದ ವರ್ಷ ಅಂದ್ರೆ 2023 ಕಳೆದ ವರ್ಷದಲ್ಲಿ ಅದನ್ನ 1 ಕೋಟಿಯಲ್ಲಿ ಏರಿಕೆ ಮಾಡಿರುವಂತದ್ದು. ಹೌದಾ, ಅದೇ ರೀತಿಯಾಗಿ 2024ರ ಜೂನ್ 10ರಂದು ಅಲ್ಲಿ ಏನ್ ಮಾಡ್ತಾರೆ, 1 ಕೋಟಿವರೆಗಿನ ವೆಚ್ಚದ ಕಾಮಗಾರಿಗಳಲ್ಲಿ ಹಿಂದುಳಿದ ವರ್ಗಗಳ ಅಂದ್ರೆ ಪ್ರವರ್ಗ 1ರ ಪಟ್ಟಿಯಲ್ಲಿ ಜಾತಿಗಳಿಗೆ ಅವ್ರಿಗೆ ಎಷ್ಟು ಮಾಡ್ತಾರೆ, 4% ಅಲ್ಲಿ ಮೀಸಲಾತಿ ಕೊಡ್ತಾರೆ. ಅದೇ ರೀತಿಯಾಗಿ ಪ್ರವರ್ಗ 2A ಅಂತ ಬಂದಾಗ ಅವ್ರಿಗೂ ಕೂಡ ಎಷ್ಟು 15% ಮೀಸಲಾತಿಯನ್ನ ಕಲ್ಪಿಸಿ ಕೊಟ್ಟಿರುವಂತದ್ದು.
ಹೌದಾ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಏನ್ ಮಾಡ್ತಿದಾರ, ಮುಸ್ಲಿಂ ಸಮುದಾಯಕ್ಕೆ ಕೂಡ ಇಲ್ಲಿ 4% ಮೀಸಲಾತಿನ ಕೊಡ್ಬೇಕಂತೇಳಿ ಇಲ್ಲಿ ಮುಂದಾಗಿರುವಂತದ್ದು. ನೋಡಿ, ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಮತ್ತೆ ಹಿಂದುಳಿದ ಸಮುದಾಯವರಿಗೆ ಮೀಸಲಾತಿ ನೀಡುವ ಮಾದರಿಯಲ್ಲಿಯೇ ಮುಸ್ಲಿಂ ಸಮುದಾಯದ ಅಲ್ಲಿ ಗುತ್ತಿಗೆದಾರರಿಗೆ ಏನ್ ಮಾಡ್ತಾರೆ, 4% ಮೀಸಲಾತಿ ನೀಡಬೇಕಂತೇಳಿ ಅಲ್ಲಿ ಸಾಕಷ್ಟು ಅಲ್ಲಿ ಮನವಿ ಕೂಡ ಬಂದಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ವಿಶ್ವದಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು ಅಂತೇಳಿ ಪ್ರಶ್ನೆ ಆಗಿದೆ. ವಿಶ್ವದಲ್ಲಿ ಅತಿ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತು ಯಾವುದು ಅಂತಂದ್ರೆ ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಹೀಲಿಯಂ, ಆಪ್ಷನ್ ಸಿ ಕಾರ್ಬನ್, ಆಪ್ಷನ್ ಡಿ ಯಾವುದು ಆಕ್ಸಿಜನ್ ಇರುವಂತದ್ದು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಹೈಡ್ರೋಜನ್ ಇರತಕ್ಕಂಥದ್ದು. ಹೈಡ್ರೋಜನ್ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲಿಯೇ ಅತಿ ಹೇರಳವಾಗಿ ದೊರೆತಕ್ಕಂಥ ಒಂದು ಮೂಲ ವಸ್ತು ಅಂತ ಗುರುತಿಸ್ತೀವಿ. ಹೌದಾ. ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ಬಂದಾಗ, ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಟಾಟಾ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ಜಲಜನಕದ ಇಂಧನವನ್ನ ಬಳಕೆ ಮಾಡಿ ಅಲ್ಲಿ ಟ್ರಕ್ ಸಂಚಾರಕ್ಕೆ ಅಲ್ಲಿ ಚಾಲನೆಯನ್ನು ಕೊಟ್ಟಿರುವಂತದ್ದು. ಸೊ ಆ ಒಂದು ಉದ್ದೇಶದಿಂದ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಅದು ದೇಶದಲ್ಲಿ ಮೊದಲ ಬಾರಿಗೆ ಜಲಜನಕ ಇಂಧನವನ್ನ ಜಲಜನಕ ಇಂಧನ ಪೂರಿತ ಟ್ರಕ್ಗಳ ಪ್ರಾಯೋಗಿಕ ಸಂಚಾರಕ್ಕೆ ಅಲ್ಲಿ ಟಾಟಾ ಮೋಟಾರ್ಸ್ ಮಂಗಳವಾರ ಅಲ್ಲಿ ಚಾಲನೆಯನ್ನ ನೀಡಿರುವಂತದ್ದು. ಹೌದಾ. ಅಂದ್ರೆ ಈ ಒಂದು ಅವಧಿ ಎಷ್ಟಂದ್ರೆ 24 ತಿಂಗಳವರೆಗೆ ಇದು ಒಂದು ಸಂಚಾರದ ಅವಧಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಂತಹ 16 ಅತ್ಯಾಧುನಿಕ ಟ್ರಕ್ಗಳನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ಒಂದು ಪ್ರಾಯೋಗಿಕವಾಗಿ ಅಲ್ಲಿ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು ಇದು. ಹೌದಾ. ಇನ್ನ ಜಲಜನಕ ಅಂತ ಬಂದಾಗ, ಹೌದಾ, ಹೈಡ್ರೋಜನ್ ಅಂತ ಬಂದಾಗ ಇದರ ಸಂಕೇತ ಏನಾಗಿರ್ತದೆ, H ಅನ್ನುವಂಥದ್ದನ್ನ ಗುರುತಿಸ್ತಾರೆ. ಮತ್ತೆ ಹೈಡ್ರೋಜನ್ ಇರುತ್ತಲ್ಲ, ಸೊ ಆ ಒಂದು ಉದ್ದೇಶನ ಏನ್ ಮಾಡ್ತಾರೆ, H ಅನ್ನೋ ಒಂದು ಸಂಕೇತ ಇರ್ತದೆ. ಮತ್ತೆ ಪರಮಾಣು ಸಂಖ್ಯೆ ಎಷ್ಟಂತಂದ್ರೆ 1 ಇರ್ತದೆ. ಬಟ್ ಇದರಲ್ಲಿ ನ್ಯೂಟ್ರಾನ್ಗಳು ಇರೋಂಗಿಲ್ಲ. ಹೌದಾ, ನ್ಯೂಟ್ರಾನ್ಗಳು 0 ಇರ್ತದೆ. ಹೌದಾ. ಅದೇ ರೀತಿಯಾಗಿ ಜಲಜನಕವು ವಿಶ್ವದಲ್ಲಿ ಹೇರಳವಾಗಿ ದೊರೆಯುವಂತಹ ಒಂದು ಮೂಲ ವಸ್ತು ಆಗಿರುವಂತದ್ದು. ಹೌದಾ. ಎಲ್ಲಾ ಜೀವಿಗಳ ದೇಹದಲ್ಲಿಯೂ ಜಲಜನಕ ಅಂತಕ್ಕಂಥದ್ದು ಸಂಯುಕ್ತ ರೂಪದಲ್ಲಿ ಇರ್ತಕ್ಕಂಥದ್ದು. ಸೊ ಇದಷ್ಟೆಲ್ಲ ಸಾಕಷ್ಟು ಮೂಲ ವಸ್ತುಗಳು ನಮ್ಮ ದೇಹದಲ್ಲಿ ಸಂಯುಕ್ತ ರೂಪದಲ್ಲಿ ಇರ್ತಕ್ಕಂಥದ್ದು. ಸೊ ಕಳೆದ ವಿಡಿಯೋದಲ್ಲಿ ನಾವು ಇದನ್ನ ನೋಡಿದ್ವಿ. ಹೌದಾ. ಜಲಜನಕವು ಗ್ಯಾಲಕ್ಸಿ ಮತ್ತೆ ನಕ್ಷತ್ರಗಳಲ್ಲಿ ಹೇರಳವಾಗಿ ದೊರೆತಕ್ಕಂಥ ಮೂಲ ವಸ್ತುವಾಗಿದ್ದು, ಅದೇ ರೀತಿಯಾಗಿ ಸೂರ್ಯನಲ್ಲಿಯೂ ಕೂಡ 71% ಅಲ್ಲಿ ಜಲಜನಕ ಇರತಕ್ಕಂಥದ್ದು. ಹೌದಾ. ಜಲಜನಕ ಅಂದ್ರೆ ಸೂರ್ಯನಲ್ಲಿ ಅಂತ ಬಂದಾಗ ಅಲ್ಲಿ ಹೀಲಿಯಂ, ಹೌದಾ, ಅಲ್ಲಿ ಹೈಡ್ರೋಜನ್ ಸೇರಿಕೊಂಡು ಹೀಲಿಯಂ ಆಗಿ ಅಲ್ಲಿ ಏನಾಗತ್ತೆ, ಬೈಜಿಕ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಏನಾಗ್ತೈತೆ ಅಲ್ಲಿ ಒಂದು ಶಕ್ತಿ ಮತ್ತೆ ಶಾಖ ಅಲ್ಲಿ ಉತ್ಪಾದನೆ ಆಗುವಂಥದ್ದು. ಹೌದಾ. ಸೂರ್ಯನಲ್ಲಿ ಎಷ್ಟಿದೆ ಅಂತಂದ್ರೆ 71% ಅಲ್ಲಿ ಜಲಜನಕ ಇರತಕ್ಕಂಥದ್ದು. ಹೌದಾ. ಅತಿ ಹೆಚ್ಚಿನ ಕ್ಯಾಲೋರಿ ಮೌಲ್ಯ ಹೊಂದಿರತಕ್ಕಂತಹ ಅನಿಲ ರೂಪದ ಮೂಲ ವಸ್ತು ಯಾವುದು ಅಂತಂದ್ರೆ ಜಲಜನಕ. ಹೌದಾ. ಕ್ಯಾಲೋರಿ ಮೌಲ್ಯ ಅಂತಂದ್ರೆ ಅದಕ್ಕೆ ಜಾಸ್ತಿ ಪವರ್ ಇರ್ತದೆ ಅಂತೇಳಿ. ಹೌದಾ. ಮತ್ತೆ ಇದ ಕಡಿಮೆ ಏನಂತಂದ್ರೆ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದು ಯಾವುದು, ಹೈಡ್ರೋಜನ್. ಅದಕ್ಕಾಗಿ ಇದನ್ನ ಭವಿಷ್ಯದ ಇಂಧನ ಅಂತೇಳಿ ಕೂಡ ಕರೀತಾರೆ ಇದನ್ನ, ಹೈಡ್ರೋಜನ್ ಅನ್ನ. ಹೌದಾ. ಆವರ್ತ ಕೋಷ್ಟಕದಲ್ಲಿ 118 ಮೂಲ ವಸ್ತುಗಳಲ್ಲಿ ಜಲಜನಕವು ಅತಿ ಹಗುರವಾದ ಮೂಲ ವಸ್ತುವಾಗಿರುವಂತದ್ದು. ಹೌದಾ. ಇದ್ರ ಪರಮಾಣು ಸಂಖ್ಯೆ ಕೂಡ 1 ಇರ್ತಕ್ಕಂಥದ್ದು. ಮತ್ತೆ ನ್ಯೂಟ್ರಾನ್ ಅಂತಕ್ಕಂಥದ್ದು 0 ಇರ್ತದ. ಹೌದಾ. ನ್ಯೂಟ್ರಾನ್ಗಳು ಇರಂಗಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಅತಿ ಹಗುರವಾಗಿರ್ತಕ್ಕಂತಹ ಮೂಲ ವಸ್ತು ಯಾವುದು ಅಂತಂದ್ರೆ ಅದು ಹೈಡ್ರೋಜನ್ ಅಂತೇಳಿ ಗುರುತಿಸ್ತೀವಿ. ಹೌದಾ. ಪರಮಾಣು ಸಂಖ್ಯೆ 1 ಮತ್ತು ಅತಿ ಹಗುರವಾದ ಮೂಲ ವಸ್ತುವಾಗಿದ್ದೆ ಕೇವಲ 1 ಪ್ರೋಟಾನ್ ಅನ್ನು ಹೊಂದಿದೆ. 1 ಪ್ರೋಟಾನ್ ಅನ್ನು ಹೊಂದಿರತಕ್ಕಂಥದ್ದು. ಹೌದಾ. ಇದರ ರಾಶಿ ಸಂಖ್ಯೆ ಕೂಡ 1 ಇರ್ತಕ್ಕಂಥದ್ದು. ಕೇವಲ 1 ಎಲೆಕ್ಟ್ರಾನ್ ಅನ್ನು ಹೊಂದಿದ್ದು ಅತಿ ಹಗುರವಾದಂತಹ ಮೂಲ ವಸ್ತು ಅಂತ ಬಂದಾಗ ಯಾವುದು ಅಂತಂದ್ರೆ ಅದು ಜಲಜನಕ, ಹೈಡ್ರೋಜನ್ ಅಂತೇಳಿ ಗುರುತಿಸ್ತೀವಿ. ಇನ್ನು ನಕ್ಷತ್ರಗಳಲ್ಲಿ ಜಲಜನಕವು ಬೈಜಿಕ ಸಮ್ಮಿಳನ, ಹೌದಾ, ಬೈಜಿಕ ಸಮ್ಮಿಳನವನ್ನು ಹೊಂದಿ ಹೀಲಿಯಂ ಆಗಿ ಆಗ್ತದೆ. ಅಂದ್ರೆ ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಸೇರ್ಕೊಂಡು ಏನಾಗುತ್ತೆ, ಹೀಲಿಯಂ ಆಗ್ತದೆ. ಹೀಲಿಯಂ ಇಂದ ಏನಾಗುತ್ತೆ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಅಲ್ಲಿ ಶಾಖ ಮತ್ತು ಬೆಳಕು ಉತ್ಪತ್ತಿ ಹಾಕುವಂಥದ್ದು. ಹೌದಾ. ನೆಕ್ಸ್ಟ್ ನೋಡಿ, ಈ ಒಂದು ಜಲಜನಕ ಅಂತ ಬಂದಾಗ ಇದನ್ನ ಬ್ರಿಟಿಷ್ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್ ಅವರು ಇದನ್ನ ಜಲಜನಕವನ್ನ 1766ರಲ್ಲಿ ಇದನ್ನ ಗುರುತಿಸ್ತಾರೆ. ಹೌದಾ. ಇದನ್ನ ದಹ್ಯಾನಿಲ ಅಂತೇಳಿ ಕರೀತಾರೆ. ಹೌದಾ. ಅದಾದ ನಂತರ ಇದಕ್ಕೆ ಏನ್ ಮಾಡ್ತಾರೆ, ಹೈಡ್ರೋಜನ್ ಅಥವಾ ಜಲಜನಕ ಅಂತೇಳಿ ಹೆಸರನ್ನು ಕೂಡ ಕೊಡ್ತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ಜಲಜನಕ ತಯಾರಿಕೆ ಅಂತ ಬಂದಾಗ ನೀರಿನ ವಿದ್ಯುತ್ ವಿಭಜನೆಯಿಂದ ಜಲಜನಕವನ್ನಲ್ಲಿ ತಯಾರಿಸಬಹುದು. ಯಾಕಂತಂದ್ರ ಇದರಲ್ಲಿರ್ತಕ್ಕಂತಹ ನೀರಿಗೆ ಸೋಡಿಯಂ ಚೂರನ್ನು ಹಾಕಿದಾಗಲೇ ಜಲಜನಕ ಉತ್ಪತ್ತಿ ಆಗ್ತದೆ. ಈಗಾಗಲೇ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥ ನೀವು ನೋಡಿರ್ಬೋದು. ಒಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ಬಾವಿಯೊಳಗೆ ಅದು ಸೋಡಿಯಂ ತಗೊಂಡು ಹಾಕ್ತಾರೆ, ಬ್ಲಾಸ್ಟ್ ಆಗ್ತದೆ. ಹೌದಾ. ಯಾಕಂದ್ರೆ ಸೋಡಿಯಂ ಏನಾಗ್ತದೆ, ನೀರ ಜೊತೆಗೆ ವರ್ತಿಸಿ ಏನ್ ಮಾಡ್ತೈತೆ, ಅಧಿಕ ಪ್ರಮಾಣದಲ್ಲಿ ಸ್ಫೋಟವನ್ನ ಉಂಟು ಮಾಡುತ್ತಲ್ಲ. ಆ ಉದ್ದೇಶಕ್ಕಾಗಿ ಅಲ್ಲಿ ಏನಂತಂದ್ರೆ ಇದು ನಿಷೇಧ ಕೂಡ ಇರ್ತಕ್ಕಂಥದ್ದು. ಬಟ್ ಇತ್ತೀಚೆಗೆ ಇದು ಒಬ್ಬ ಪ್ರಯೋಗ ಕೂಡ ಮಾಡಿದ್ರು. ಇರ್ಲಿ.
ಇನ್ನು ಕೃತಕ ಪೆಟ್ರೋಲ್ ಮತ್ತು ಮಿಥೈಲ್ ಆಲ್ಕೋಹಾಲ್ಗಳಲ್ಲಿ ಕೂಡ ಇದು ಹೈಡ್ರೋಜನ್ ಯೂಸ್ ಮಾಡ್ತಾ ಬರ್ತಾರೆ. ಅದಕ್ಕಾಗಿ ಒಂದು ಜಲಜನಕವನ್ನ ಫ್ಯೂಲ್ ಆಫ್ ಫ್ಯೂಚರ್ ಅಂತೇಳಿ ಕೂಡ ಕರಿತಕ್ಕಂಥ ಭವಿಷ್ಯದ ಇಂಧನ ಅಂತೇಳಿ ಕರೀತಾರೆ. ಸೊ ಇದ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬೃಹತ್ ಗಾತ್ರದ ಟ್ರಕ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ಒಂದು ಪ್ರಾಯೋಗಿಕವಾಗಿ ಅಲ್ಲಿ ಜಲಜನಕದ ಟ್ರಕ್ಗಳನ್ನ ಅಲ್ಲಿ ಪ್ರಯೋಗ ಮಾಡ್ತಕ್ಕಂಥದ್ದು. ಹೌದಾ? ಸೊ ಇದಿಷ್ಟೇನಪ್ಪಾ ಅಂತಂದ್ರೆ ಹೈಡ್ರೋಜನ್. ಇನ್ನು ನೆಕ್ಸ್ಟ್ ನೋಡಿ, ಅದೇ ರೀತಿಯಾಗಿ ಒಂದು ಭಾರ ಜಲ ಅಂತೇಳಿ ಬರ್ತದೆ. ಹೌದಾ? ಇದು ಹೈಡ್ರೋಜನ್ ಸಂಬಂಧಪಟ್ಟಂತೆ ಭಾರ ಜಲ ಅಂತ ಕರೀತಾರೆ ಇದನ್ನ, ಅಥವಾ ಭಾರ ಜಲ ಅಥವಾ D2 ಅಂತೇಳಿ ಕರೀತಾರೆ. ಹೌದಾ? ಡ್ಯೂಟೇರಿಯಂ ಆಫ್ ಆಕ್ಸೈಡ್ ಅಂತೇಳಿ ಕರೀತಾರೆ. ಹೌದಾ? D2 ಅಂತೇಳಿ ಇದನ್ನ ಏನ್ ಮಾಡ್ತಾರೆ, ಜೈವಿಕ ಕ್ರಿಯಾಕಾರಿಗಳಲ್ಲಿ ಮಂದಕಾರಕವಾಗಿ ಇದನ್ನ ಬಳಕೆ ಮಾಡ್ತಾರೆ. ಮಾಡರೇಟರ್ ಆಗಿ ಮಂದಕಾರಕವಾಗಿ ಇದನ್ನ ಬಳಕೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ, ಹೌದಾ, ನ್ಯೂಟ್ರಾನ್ನ ವೇಗವನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಭಾರ ಜಲ ಅಥವಾ D2 ನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಓಕೆ, ದಿಸ್ ಇಸ್ ಅಬೌಟ್ ಹೈಡ್ರೋಜನ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಇನ್ನ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಒಬೆಲಿಸ್ಕ್ ಅನ್ನುವಂಥದ್ದು. ಹೌದಾ? ಒಬೆಲಿಸ್ಕ್ ಅನ್ನುವಂತಹದ್ದು ಇದು ಒಂದು ಏನು ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ ಇದೊಂದು ಮಿಸೈಲ್ ಆಗಿರ್ತಕ್ಕಂಥದ್ದು, ಅಥವಾ ಇದೊಂದು ಕ್ಷುದ್ರಗ್ರಹವಾಗಿರ್ತಕ್ಕಂಥದ್ದು, ಇದೊಂದು ರೋಗಾಣುಜೀವಿಕಾರಕವಾಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ, ಹೌದಾ, ಒಬೆಲಿಸ್ಕ್ ಅನ್ನುವಂಥದ್ದು ಇದೊಂದು ರೋಗಾಣುಜೀವಿ ಆಗಿರ್ತಕ್ಕಂಥ ಒಂದು ಹೊಸ ಸೂಕ್ಷ್ಮಾಣುಜೀವಿಯನ್ನಲ್ಲಿ ಪತ್ತೆ ಮಾಡಿರುವಂಥದ್ದು. ಹೌದಾ? ಒಬೆಲಿಸ್ಕ್ ಅಂತೇಳಿ ಕರೀತಾರೆ. ಒಬೆಲಿಸ್ಕ್ ಇದು ಮಾನವನ ಭವಿಷ್ಯಕ್ಕೆ ಕುತ್ತು ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಒಬೆಲಿಸ್ಕ್ ಅನ್ನುವಂಥದ್ದು ಇಲ್ಲಿ ಇತ್ತೀಚೆಗೆ ವಿಜ್ಞಾನಿಗಳ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಹೊಸ ಒಂದು ಸೂಕ್ಷ್ಮಾಣು ಜೀವಿಯನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅದನ್ನು ಒಬೆಲಿಸ್ಕ್ ಅಂತೇಳಿ ಕರಿತಾ ಬರ್ತಾರೆ. ಒಬೆಲಿಸ್ಕ್ ಅನ್ನುವಂಥ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು. ಮಲೇರಿಯಾ ಮತ್ತೆ ಬೇದಿ, ಅತಿಸಾರದಂತಹ ರೋಗಗಳಿಗೆ ಸಾಕಷ್ಟು ಏಕಕೋಶ ಜೀವಿಗಳು ಕಾರಣ ಆಗ್ತಾ ಬರ್ತವೆ. ಹೌದಾ? ಅದೇ ರೀತಿಗೆ ಕಾಲರಾ ಅನ್ಬೋದು, ಕ್ಷಯ ಅನ್ಬೋದು, ಗೊನೋರಿಯಾ ರೋಗ ಅನ್ಬೋದು. ಸೊ ಇವಕ್ಕೆಲ್ಲಕ್ಕೂ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಕೂಡ ಅಲ್ಲಿ ಬ್ಯಾಕ್ಟೀರಿಯಾಗಳಿಂದ ಬರತಕ್ಕಂಥದ್ದು. ಹೌದಾ? ಇವೆಲ್ಲ ಅರೆಜೀವಕೋಶಗಳಾಗಿರ್ತವೆ. ಹೌದಾ? ವೈರಸ್ಗಳು ಏನ್ ಮಾಡಿದಾವೆ, ಈಗ ಬ್ಯಾಕ್ಟೀರಿಯಾ ಇದೆ ಅಂತಂದ್ರೆ ಬ್ಯಾಕ್ಟೀರಿಯಾಗಿಂತಲೂ ಚಿಕ್ಕದು ಯಾವ್ದು ಇರ್ತಾವೆ, ವೈರಸ್ ಇರ್ತಕ್ಕಂಥದ್ದು. ಸೊ ವೈರಸ್ಗಿಂತಲೂ ಸಣ್ಣ ಗಾತ್ರದ ಒಂದು ಹೊಸ ಜೀವಿಯನ್ನು ಅಲ್ಲಿ ಕಂಡು ಹಿಡಿದಿರತಕ್ಕಂಥದ್ದು. ಇದು ಕೇವಲ 20 ರಿಂದ 300 ನ್ಯಾನೋಮೀಟರ್ಗಳಷ್ಟು ಗಾತ್ರವನ್ನು ಹೊಂದಿರತಕ್ಕಂಥದ್ದು. ಹೌದಾ? ಇಂತಹ ಒಂದು ಸೂಕ್ಷ್ಮಾಣುಜೀವಿ, ಹೊಸ ಸೂಕ್ಷ್ಮಾಣುಜೀವಿಗಳಲ್ಲಿ ಪತ್ತೆಯಾಗಿರುವಂಥದ್ದು. ಇಂತಹ ವೈರಸ್ಗಳು ಸ್ವತಂತ್ರವಾಗಿ ಜೀವಿಸಲಾರವು. ಅಂದ್ರೆ ವೈರಸ್ಗಳು ಸ್ವತಂತ್ರವಾಗಿ ಜೀವಿಸಂಗಿಲ್ಲ. ಅವು ಜೀವಿಸಬೇಕಂತಂದ್ರೆ ಯಾವ್ದಾದ್ರು ಒಂದು ಜೀವಿಯಾಗಿ ಅವು ಜೀವಿಸ್ತಕ್ಕಂಥ, ಅದನ್ನ ಪರಾವಲಂಬಿ ಜೀವಿಗಳು ಅಂತೇಳಿ ಕರೀತಾರೆ. ಹೌದಾ? ಹಿಂಗ ಬೇರೆ ಜೀವಿಗಳ ಒಂದು ಕೋಶಗಳನ್ನ ಆಕ್ರಮಿಸಿ ಆ ಜೀವಕೋಶಗಳಲ್ಲಿ ವೃದ್ಧಿಸಿ ಆರೋಗ್ಯವಂತ ಜೀವಕೋಶಗಳು ಸರಿ ಸೋಂಕನ್ನು ಅಲ್ಲಿ ಉಂಟು ಮಾಡತಕ್ಕಂಥದ್ದು. ಹೌದಾ? ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರ ಅವೇನ್ ಮಾಡ್ತವೆ, ಅವು ಸ್ವತಂತ್ರವಾಗಿ ಅವು ಜೀವಿಸುವುದಿಲ್ಲ. ಸೊ ಅವೇನ್ ಮಾಡ್ತಾವ ಅಂತಂದ್ರೆ ನಮ್ಮ ದೇಹದ ಜೀವಕೋಶಗಳಲ್ಲಿ ಜೀವಿಸ್ತಕ್ಕಂಥದ್ದು. ಸೊ ನಮ್ಮ ದೇಹದ ಜೀವಕೋಶಗಳ ನಾಶ ಮಾಡಿ ನಮಗೆ ಸೋಂಕವನ್ನು ಉಂಟು ಮಾಡತಕ್ಕಂತಹ ವೈರಸ್ಗಳು ಅಂತ ಅಲ್ಲಿ ವೈರಸ್ಗಳನ್ನ ನಾವಿಲ್ಲಿ ಗುರುತಿಸ್ತಾ ಬರ್ತೀವಿ. ಹೌದಾ? ಇನ್ನ ಮನುಷ್ಯನಲ್ಲಿ ಏಡ್ಸ್ ಅನ್ಬೋದು, ಕೊರೋನಾ ಅನ್ಬೋದು, ಇನ್ಫ್ಲೂಯೆಂಜಾ ಅನ್ಬೋದು, ಮಿದುಳು ಜ್ವರ ಅನ್ಬೋದು, ಸಾಕಷ್ಟು ಒಂದು ರೋಗಗಳಲ್ಲಿ ವೈರಸ್ಗಳಿಂದ ಉಂಟಾಗ್ತಾ ಬರ್ತವೆ. ಹೌದಾ? ಇಂತಹ ವೈರಸ್ಗಳು ಪರಾವಲಂಬಿ ಅನುವಂಶೀಯ ಅಣುಗಳಾಗಿರುವಂತದ್ದು. ಹೌದಾ? ಮಾನವ ಅಷ್ಟೇ ಅಲ್ಲದ ಸಾಕಷ್ಟು ಸಸ್ಯಗಳಲ್ಲಿ ಕೂಡ ಸಾಕಷ್ಟು ರೋಗಗಳನ್ನು ಕೂಡ ಇವು ಉಂಟು ಮಾಡತಕ್ಕಂಥದ್ದು. ಹೌದಾ? ಹಸುಗಳಲ್ಲಿ ಮ್ಯಾಡ್ ಕೌ ರೋಗ ಅನ್ನುವಂಥದ್ದು ಬರ್ತದ. ಹೌದಾ? ಮಾನವನಲ್ಲಿ ಸರ್ಪಸುತ್ತು ರೋಗ ಅನ್ನುವುದು ಬರ್ತದ. ಹರ್ಪಿಸ್ ಡಿಸೀಸ್ ಅಂತ ಹೇಳಿ ಬರ್ತದ. ಸೊ ಸಾಕಷ್ಟು ವೈರಸ್ಗಳಿಂದ ಅಲ್ಲಿ ಬರ್ತಕ್ಕಂಥ ರೋಗಗಳು. ಸೊ ಈಗ ಏನ್ ಮಾಡ್ತದೆ ಅಂತಂದ್ರೆ, ಈಗ ಕಂಡು ಹಿಡಿಯಲಾಗದ, ಹೌದಾ, ಒಬೆಲಿಸ್ಕ್ಗಳು ಅನ್ನುವಂಥದ್ದು. ಸೊ ಇತ್ತೀಚೆಗೆ ಪತ್ತೆ ಹಚ್ಚಿದ್ದು ಒಬೆಲಿಸ್ಕ್ಗಳು. ಇವು ವೈರಾಣುಗಿಂತಲೂ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು. ಅಂದ್ರೆ ವೈರಸ್ಗಿಂತಲೂ ಬಹಳ ಚಿಕ್ಕದಾಗಿರ್ತಕ್ಕಂಥದ್ದು. ಬ್ಯಾಕ್ಟೀರಿಯಾಗಳಿಗೆ ರೋಗ ತರ್ತಕ್ಕಂಥದ್ದು ಅಂತ ಬಂದಾಗ ವೈರಸ್ಗಳು. ಸೊ ವೈರಸ್ಗಿಂತಲೂ ಚಿಕ್ಕದಾಗಿದ್ದು ಯಾವ್ದೀಗ, ಒಬೆಲಿಸ್ಕ್ಗಳು ಅನ್ನುವಂಥದ್ದನ್ನ ಅಲ್ಲಿ ಪತ್ತೆ ಹಚ್ಚಿರುವಂಥದ್ದು. ಸೊ ಈ ಒಬೆಲಿಸ್ಕ್ಗಳು ಏನ್ ಮಾಡಿದೆ ಅಂದ್ರೆ RNA ಯನ್ನು ಹೊಂದಿರ್ತವೆ. ಹೌದಾ? RNA ಯನ್ನು ಆನುವಂಶಿಕವಾಗಿ ಹೊಂದಿರುತ್ತವೆ. ಹೌದಾ? ಅದೇ ರೀತಿಯಾಗಿ ಇತ್ತೀಚೆಗೆ ಇದನ್ನ 2006ರಲ್ಲಿ ಶರೀರ ಕ್ರಿಯೆ ವಿಜ್ಞಾನ ಮತ್ತು ವೈದ್ಯಕೀಯ ಶಾಸ್ತ್ರದ ನೊಬೆಲ್ ಅನ್ನು ಪಡೆದಿರುವಂತಹ ಯಾರು, ಸ್ಟ್ಯಾನ್ಫೋರ್ಡ್ ಅವರು, ಆ ಒಂದು ವಿಶ್ವವಿದ್ಯಾಲಯದವರು, ಯಾರು, ಜಕಾರಿ ಫೈರ್ ಎನ್ನುವಂಥದ್ದನ್ನ ಅಲ್ಲಿ ಮುಂಚೆ ಇದನ್ನ ಪತ್ತೆ ಅಲ್ಲಿ ಹಚ್ಚಿರುವಂತದ್ದು. ಇನ್ನ RNA ಸಂಕೇತಗಳ ಆಕಾರದಲ್ಲಿ ಈಜಿಪ್ಟ್ ಮತ್ತು ಗ್ರೀಸ್ನ ಕೆಲವು ಸ್ಮಾರಕಗಳನ್ನು ಹೋಲುವುದರಿಂದ, ಹೌದಾ, ಈಜಿಪ್ಟ್ ಮತ್ತು ಗ್ರೀಸ್ನ ಕೆಲವೊಂದು ಸ್ಮಾರಕಗಳನ್ನು ಹೋಲುವುದರಿಂದ ಇದಕ್ಕೆ ಒಬೆಲಿಸ್ಕ್ ಅನ್ನುವಂತಹ ಅದೇ ಹೆಸರಿನಲ್ಲಿ ಕೊಟ್ಟಿರುವಂತದ್ದು. ಓಕೆ, ಇದಿಷ್ಟು ಒಬೆಲಿಸ್ಕ್ ಅನ್ನುವಂಥದ್ದು ಒಂದು ಸೂಕ್ಷ್ಮಾಣು ಜೀವಿಗಳು ಅನ್ನುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಗುವಿನ ಜನನವನ್ನು ಉತ್ತೇಜಿಸುವ ಒಂದು ನಿಟ್ಟಿನಲ್ಲಿ ಜಾರಿಗೊಳಿಸಲಾದ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನುವಂಥದ್ದು. ಹೌದಾ? ಭಾಗ್ಯಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಇದನ್ನ ಯಾವಾಗ ಜಾರಿಗೊಳಿಸಲಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದ್ರು. ಯಾವ ಉದ್ದೇಶಕ್ಕಾಗಿ ಈ ಯೋಜನೆಯನ್ನ ಜಾರಿಗೊಳಿಸಿದ್ರು ಅಂತಂದ್ರೆ, ಬಡತನ ರೇಖೆಗಿಂತ ಅಂದ್ರೆ BPL ಅಂತ ಕರೀತಾರೆ.
ಹೌದಾ. BPL ಅಂತೇಳಿ ಒಂದು ಲೈನ್ ಬರ್ತದೆ. BPL ಅಂತಂದ್ರ ಬಿಲೋ ಪುವರ್ ಲೈನ್ ಅಂತೇಳಿ, ಹೌದಾ. APL ಅಂತಂದ್ರ ಅಬೋ ಪುವರ್ ಲೈನ್ ಅಂತ ಬರ್ತದೆ. BPL ಮತ್ತು APL, ಹೌದಾ. ಬಡತನ ಮತ್ತು ಬಡತನ ಇಲ್ಲದವರು ಅವ್ರನ್ನ ಡಿವೈಡ್ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು APL ಮತ್ತು BPL ಅಂತ ಕರೀತಾರೆ. ಸೊ ಹಿಂಗ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಗುವಿನ ಜನನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಜಾರಿಗೊಳಿಸಲಾದ ಯೋಜನೆ ಯಾವುದು ಅಂತ ಬಂದಾಗ ಅದು ಭಾಗ್ಯಲಕ್ಷ್ಮಿ ಯೋಜನೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸಿದ ಯಾವಾಗ ಅಂತಂದ್ರೆ 2006 ಮತ್ತು 2007ರಲ್ಲಿ ಇದನ್ನ ಜಾರಿಗೊಳಿಸಿರುವಂತದ್ದು. ನೋಡಿ, ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನು ರವಾನೆ ಮಾಡಿರುವಂತದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರ ಇದನ್ನ 2006 ಮತ್ತು 2007ರಲ್ಲಿ ಜಾರಿಗೊಳಿಸಿದ್ರು, ಹೌದಾ. ಸೊ ಅಲ್ಲಿಂದ ಈಗ 2025-26ರಲ್ಲಿ ಈಗ 18 ವರ್ಷವನ್ನ ಇದು ಪೂರೈಸಿರುವಂತದ್ದು, ಹೌದಾ. ಆ ಒಂದು ಉದ್ದೇಶದಿಂದ ಈ ಒಂದು ಸ್ಕೀಮ್ ನಲ್ಲಿ ಏನ್ ಮಾಡ್ತಾರೆ, ಜನನ ಆಧಾರದಿಂದ ಅಲ್ಲಿ ಸ್ಕೀಮ್ ಗಳನ್ನ ಮಾಡ್ತಾ ಬರ್ತಾರೆ, ಹೌದಾ. ಅಲ್ಲಿ ಬಾಂಡ್ ಗಳನ್ನ ಮಾಡ್ತಾರೆ. ಅದಾದ ನಂತರ 18 ವರ್ಷಕ್ಕೆ ಅಲ್ಲಿ ಹಣವನ್ನು ರವಾನೆ ಮಾಡ್ತಕ್ಕಂಥ ಅಲ್ಲಿ ಒಪ್ಪಂದ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ 2006 ಮತ್ತು 2007ರಲ್ಲಿ ಮೊದಲ ಬಾರಿಗೆ ಯಾರು ಇದನ್ನ ಬಾಂಡ್ ಅನ್ನು ಮಾಡಿಸಿರ್ತಾರಲ್ಲ, ಸೊ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಸ್ತುತ ಈ ವರ್ಷದಲ್ಲಿ ಅವರಿಗೆ 18 ವರ್ಷ ಪೂರೈಸುತ್ತಲ್ಲ, ಸೊ ಆ ಉದ್ದೇಶಕ್ಕಾಗಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಫಲಾನುಭವಿಗಳಿಗೆ ಹಣವನ್ನು DBT ಮೂಲಕವಾಗಿ, DBT ಅಂತ ನೇರವಾಗಿ ಅವರ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡೋದು. ಸೊ ಈಗಾಗಲೇ ಶೇಕಡ 10ರಷ್ಟು ಜನರಿಗೆ ಇದನ್ನ ಅಲ್ಲಿ ಹಣ ರವಾನೆ ಆಗಿದೆ ಅಂತ ಹೇಳ್ತಿದ್ರೆ, ಕಾಲಕ್ಕೆ ಎಲ್ಲರಿಗೂ ಅಲ್ಲಿ ಹಣವನ್ನು ವರ್ಗಾವಣೆ ಮಾಡಲಾಗ್ತದೆ, ಹೌದಾ. ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಗುವಿನ ಜನನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 2006 ಮತ್ತು 2007ರಲ್ಲಿ ಅಂದಿನ ಮುಖ್ಯಮಂತ್ರಿ ಯಾರು, BS ಯಡಿಯೂರಪ್ಪ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಜಾರಿಗೊಳಿಸಿರುವಂತದ್ದು. ಓಕೆ. ಅದೇ ರೀತಿಯಾಗಿ 2006 ಮತ್ತು 2007ರ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಡಿ ಮಾಡಿಸಿದ ಹೆಣ್ಣು ಮಗುವಿನ ಬಾಂಡ್ ಈಗ 18 ವರ್ಷ ತುಂಬಿತ್ತಲ್ಲ, ಹೌದಾ. ಆ ಒಂದು ಉದ್ದೇಶಕ್ಕಾಗಿ ಈ ಫಲಾನುಭವಿಗಳಿಗೆ ಹಣವನ್ನ ಅಲ್ಲಿ ನೀಡಲಾಗ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಇತ್ತೀಚೆಗೆ ಅದನ್ನ ಒಂದು ಸುಕನ್ಯಾ ಸಮೃದ್ಧಿ ಅನ್ನುವಂತಹ ಒಂದು ಯೋಜನೆಯಲ್ಲಿ ಅದನ್ನ ವಿಲೀನ ಮಾಡ್ತಾ ಬರ್ತಾರೆ, ಹೌದಾ. ಭಾಗ್ಯಲಕ್ಷ್ಮಿ ಮತ್ತು ಸುಕನ್ಯಾ ಒಂದು ಸಮೃದ್ಧಿ ಖಾತೆಯಲ್ಲಿ ವಿಲೀನ ಮಾಡ್ತಕ್ಕಂಥದ್ದು. ಸೊ ಇದನ್ನ ಮರುನಾಮಕರಣ ಮಾಡಿ ಏನ್ ಮಾಡ್ತಾರೆ ಅಂತಂದ್ರ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅಂತೇಳಿ ಮತ್ತೆ ಅದನ್ನ ಮರುನಾಮಕರಣವನ್ನು ಮಾಡ್ತಕ್ಕಂಥದ್ದು. ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಸುಕನ್ಯಾ ಸಮೃದ್ಧಿ ಯೋಜನೆಯೊಂದಿಗೆ ಅದನ್ನ ಸಂಯೋಜನೆ ಮಾಡ್ತಾ ಬರ್ತಾರೆ, ಹೌದಾ. ಸಂಯೋಜನೆ ಮಾಡಿ ಏನ್ ಮಾಡ್ತಾರೆ, ಒಂದು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅನ್ನುವಂಥದ್ದಲ್ಲಿ ಮತ್ತೆ ಅದನ್ನ ಮರುನಾಮಕರಣ ಮಾಡುವಂಥದ್ದು, ಹೌದಾ. ಹೆಣ್ಣು ಮಗುವಿನ ಸ್ಥಾನವನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಈಗಲೂ ಕೂಡ ಬಡತನದ ರೇಖೆಗಿಂತ ಕೆಳಗಿರತಕ್ಕಂತಹ, ಹೌದಾ, BPL ಕುಟುಂಬಗಳಲ್ಲಿ ಹೆಣ್ಣು ಮಗುವಿನ ಜನನವನ್ನು ಉತ್ತೇಜಿಸಲು 2006 ಮತ್ತು 2007ನೇ ಸಾಲಿನಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು. ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರಬೇಕು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಉಮಿಯಂ ಮತ್ತು ಬಾರ್ಹಿಲ್ ಅನ್ನುವಂತಹ ಸರೋವರಗಳು ಕಂಡು ಬರುವುದು ಎಲ್ಲಿ ಅಂತ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಉಮಿಯಂ ಮತ್ತು ಬಾರ್ಹಿಲ್ ಅನ್ನುವಂಥದ್ದು ಅಲ್ಲಿ ಸರೋವರಗಳು, ಲೇಕ್ಸ್ ಅನ್ನುವಂಥದ್ದು. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಅನ್ನುವಂಥದ್ದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಉಮಿಯಂ ಮತ್ತು ಬಾರ್ಹಿಲ್ ಅನ್ನುವಂತಹ ಸರೋವರಗಳು ಇವು ಮೇಘಾಲಯದಲ್ಲಿ ಕಂಡು ಬರತಕ್ಕಂತಹ ಸರೋವರಗಳು. ಓಕೆ. ನೋಡಿ, ಮೇಘಾಲಯದ ಸರೋವರ ವಿಹಾರ ಅನ್ನುವಂಥದ್ದು ನ್ಯೂಸ್ ಅಂದ್ರೆ ಪ್ರವಾಸೋದ್ಯಮ ಒಂದು ನಿಟ್ಟಿನಲ್ಲಿ ಇದು ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು, ಹೌದಾ. ಉಮಿಯಂ ಅನ್ನುವಂತಹ ಇದೊಂದು ಸರೋವರ. ಸೊ ಇದು ಮೇಘಾಲಯದ ಅತಿ ದೊಡ್ಡ ಸರೋವರವಾಗಿದೆ. ಮೇಘಾಲಯದ ಅತಿ ದೊಡ್ಡ ಸರೋವರವಾಗಿದೆ ಮತ್ತು ಅತ್ಯಂತ ಜನಪ್ರಿಯ ಸರೋವರ ಕೂಡ ಇದು, ಹೌದಾ, ಪ್ರವಾಸೋದ್ಯಮ ಒಂದು ನಿಟ್ಟಿನಲ್ಲಿ. ಅದೇ ರೀತಿಯಾಗಿ ಬಾರ್ಹಿಲ್ ಅನ್ನುವಂತಹ ಸರೋವರ ಕೂಡ ಬರ್ತದ. ಬಾರ್ಹಿಲ್ ಸರೋವರ ಅನ್ನುವಂಥದ್ದು ಇದು ಪೂರ್ವ ಖಾಸಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ ಇದು, ಹೌದಾ. ಅದೇ ರೀತಿಯಾಗಿ ಥಾಂಗ್ ಖರಂಗ್ ಅನ್ನುವಂತಹ ಒಂದು ಸರೋವರ ಬರ್ತದ, ಹೌದಾ. ಇದು ಮೇಘಾಲಯದ ಚಿರಾಪುಂಜಿ ಸಮೀಪದಲ್ಲಿ ಇದು ಕಂಡು ಬರತಕ್ಕಂತ ಒಂದು ಸರೋವರ ಯಾವುದು ಅಂತಂದ್ರ ಥಾಂಗ್ ಖರಂಗ್ ಅನ್ನುವಂತಹ ಒಂದು ಸರೋವರ. ಅದೇ ರೀತಿಯಾಗಿ ಡಾಕಿ ಅನ್ನುವಂತಹ ಒಂದು ಸರೋವರ ಕೂಡ ಡಾಕಿ ಅನ್ನುವಂಥದ್ದು ಕೂಡ ಕಂಡು ಬರ್ತದೆ. ಡಾಕಿ ಅನ್ನುವಂತಹ ಒಂದು ಸರೋವರ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಕಂಡು ಬರತಕ್ಕಂತ ಒಂದು ಸರೋವರ ಯಾವುದು ಅಂತಂದ್ರೆ ಅದು ಡಾಕಿ ಸರೋವರ ಅಂತ ಕರಿತಾ ಬರ್ತೇವೆ. ಇದು ತಿಳಿ ನೀರಿಗೆ ಹೆಸರುವಾಸಿ ಆಗಿರ್ತಕ್ಕಂಥ. ಸೊ ಪ್ರತಿಯೊಂದು ಕ್ಷೇತ್ರವೂ ಕೂಡ ಅಲ್ಲಿ ಅದರದೇ ಇರ್ತಕ್ಕಂಥ ಒಂದು ಜನಪ್ರಿಯತೆಯನ್ನು ಹೊಂದಿರತಕ್ಕಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಉಮಿಯಂ, ಬಾರ್ಹಿಲ್, ಥಾಂಗ್ ಖರಂಗ್, ಡಾಕಿ ಅನ್ನುವಂತಹ ಸರೋವರಗಳು ಎಲ್ಲಿ ಕಂಡು ಬರ್ತವೆ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು. ಅದು ಮೇಘಾಲಯದಲ್ಲಿ ಕಂಡು ಬರತಕ್ಕಂತಹ ಸರೋವರಗಳಾಗಿವೆ. ಮೇಘಾಲಯ ಅಂತ ಬಂದಾಗ ಮೇಘಾಲಯ ರಾಜ್ಯ ರಚನೆಯಾದ ವರ್ಷ 1972, ಹೌದಾ. 1972 ರಚನೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇದರ ರಾಜಧಾನಿ ಯಾವುದು ಅಂತಂದ್ರೆ ಶಿಲ್ಲಾಂಗ್ ಅನ್ನುವಂಥದ್ದು. ಇಲ್ಲಿ ಕಂಡು ಬರ್ತಕ್ಕಂಥ ನೃತ್ಯಗಳು ಅಂತ ಬಂದಾಗ ಬಂಬು, ನಾಂಗ್ ಕ್ರೀಮ್ ಮತ್ತು ಕೊಯಾಲಂ ಅನ್ನುವಂತಹ ನೃತ್ಯಗಳಲ್ಲಿ ಕಂಡು ಬರ್ತವೆ.
ಅದೇ ರೀತಿಗೆ ಮೇಘಾಲಯದಲ್ಲಿ ನೌಕ್ರೇಕ್ ಅನ್ನುವಂತಹ ರಾಷ್ಟ್ರೀಯ ಉದ್ಯಾನವನ್ನು ಕೂಡ ಕಂಡುಬರ್ತದೆ. ಇದು ಆಲ್ರೆಡಿ ಸುಮಾರು ಸಾರಿ ಇದು ಪ್ರಶ್ನೆ ಕೂಡ ಅಲ್ಲಿ ಅರೈಸ್ ಆಗಿರುವಂತದ್ದು. ನೌಕ್ರೇಕ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರ್ತದೆ ಅಂತಂದ್ರೆ ಅದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಾಲ್ಕ್ರಮ್ ಅನ್ನುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ್ನು ಕೂಡ ಇಲ್ಲಿ ಕಂಡುಬರ್ತದೆ. ಬಾಲ್ಕ್ರಮ್ ರಾಷ್ಟ್ರೀಯ ಉದ್ಯಾನವನ ಇನ್ನ ನೋದ್ಕಲಿಕೈ ಅನ್ನುವಂತಹ ಒಂದು ಜಲಪಾತ ಕೂಡ ಇಲ್ಲಿ ಕಂಡುಬರತಕ್ಕಂಥದ್ದು. ಹೌದಾ, ಸುಬನ್ ಸಿರಿ ಅನ್ನುವಂತಹದ್ದು ಒಂದು ಅಣೆಕಟ್ಟು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಮೇಘಾಲಯ ಮತ್ತು ಅರುಣಾಚಲ ಪ್ರದೇಶಗಳ ನಡುವೆ ಸುಬನ್ ಸಿರಿ ಅನ್ನುವಂತಹ ಒಂದು ಏನಿದೆ ಒಂದು ಅಣೆಕಟ್ಟು ಕೂಡ ಅಲ್ಲಿ ಇರುವಂತದ್ದು. ಮೇಘಾಲಯ ಅನ್ನುವಂಥದ್ದು ಗೊತ್ತಿರಲಿ. ಇನ್ನೊಂದು IAS ಪ್ರಿಲಿಮ್ಸ್ ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಅಂತಂದ್ರೆ ಶಿಜು ಗುಹೆಗಳು ಅಂತ ಬರ್ತವೆ. ಹೌದಾ, ಶಿಜು ಗುಹೆಗಳು. ಶಿಜು ಗುಹೆಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅನ್ನೋ ಪ್ರಶ್ನೆ ಆಗಿತ್ತು. ಇದು ಕೂಡ ಮೇಘಾಲಯದಲ್ಲಿ ಕಂಡು ಬರತಕ್ಕಂತಹ ಒಂದು ಗುಹೆಗಳು. ಹೌದಾ, ಮೇಘಾಲಯದ ಗುಹೆಗಳು ಮೇಘಾಲಯದಲ್ಲಿ ಕಂಡುಬರ್ತಕ್ಕಂಥ ಇವು ಕೇವ್ಸ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಮೇಘಾಲಯ ನೋಡಿ, ಮೇಘಾಲಯ ಅಂತ ಬಂದಾಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡಿತಕ್ಕಂತಹ ರಾಜ್ಯ ಯಾವುದು ಅಂತಂದ್ರೆ ಅದು ಮೇಘಾಲಯ. ಹೌದಾ, ಮೇಘಾಲಯ ಚಿರಾಪುಂಜಿ ಅಂತ ಕರೀತಲ್ಲ, ಸೊ ಅಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯನ್ನ ಪಡಿತಕ್ಕಂಥ ನಾವಿಲ್ಲಿ ಗುರುತಿಸ್ತೇವೆ. ಎಷ್ಟು 1141 ಸೆಂಟಿಮೀಟರ್ ನಷ್ಟು ಮಳೆಯನ್ನು ಪಡೆದು ಅಲ್ಲಿ ದಾಖಲೆಯನ್ನು ನಿರ್ಮಿಸಿರುವಂತದ್ದು. ಯಾಕಂತಂದ್ರ ಈಗ ನಮ್ಮ ಭಾರತ ಇದೆ ಅಂತ ಬಂದಾಗ, ಹೌದಾ, ಇದು ನಮ್ಮ ಭಾರತ ಅಂತ ಬಂದಾಗ ಈ ಭಾರತದಲ್ಲಿ ಮೇಘಾಲಯ, ಈ ಒಂದು ಭಾಗದಲ್ಲಿ ಮೇಘಾಲಯ ರಾಜ್ಯ ಬರ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಶಾನ್ಯ ಮಾರುತಗಳಿಂದ ನಮಗೆ ಏನಾಗುತ್ತೆ ಮಳೆನ ಜಾಸ್ತಿ ಬರ್ತದೆ. ಹೌದಾ, ಈಶಾನ್ಯ ಮಾರುತಗಳಿಂದ ಬರ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಏನ್ ಮಾಡ್ತೇವೆ, ಅಂಡಮಾನ್ ನಿಕೋಬಾರ್ ಸೈಡ್ ಇಲ್ಲಿ ಬರ್ತವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಂಡಮಾನ್ ನಿಕೋಬಾರ್ ಶಾಖೆ ಮತ್ತು ಅರಬ್ಬಿ ಸಮುದ್ರ ಶಾಖೆ ಅಂತ ಡಿವೈಡ್ ಆಗ್ತಾ ಬರ್ತವೆ. ಸೊ ಆದ್ರೆ ಅರಬ್ಬಿ ಸಮುದ್ರ ಶಾಖೆಯಿಂದ ಬರ್ತಕ್ಕಂತಹ ಮಾರುತಗಳು ಇಲ್ಲಿ ಏನಾಗ್ತದೆ ಅಂತಂದ್ರೆ ಪಶ್ಚಿಮ ಘಟ್ಟಗಳನ್ನು ತಡೆ ಹಿಡಿದು ಇಲ್ಲಿ ಸಾಕಷ್ಟು ಮಳೆಯನ್ನು ಕೂಡ ಸುರಿಸ್ತವೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕೂಡ ಅಲ್ಲಿ ಮುಂದೆ ಹೋಗ್ತಕ್ಕಂಥದ್ದು. ಆದ್ರೆ ಬಂಗಾಳ ಕೊಲ್ಲಿ ಶಾಖೆ ಐತಲ್ಲ, ಸೊ ಇದು ನೇರವಾಗಿ ಮುಂದುವರಿತಾ ಹೋಗಿ ಏನಾಗ್ತದೆ ಅಂತಂದ್ರೆ ನೇರವಾಗಿ ಇದು ಮೇಘಾಲಯಕ್ಕೆ ಎಂಟ್ರಿ ಕೊಡ್ತಾ ಬರ್ತದೆ. ಹೌದಾ, ಆದ್ರೆ ಬಾಂಗ್ಲಾದೇಶದಲ್ಲಿ ಅಷ್ಟೊಂದು ಎತ್ತರವಾದ ಪರ್ವತಗಳಿಲ್ಲ. ಆದ್ರೆ ಮೇಘಾಲಯದಲ್ಲಿ ಗಾರೋ, ಖಾಸಿ, ಜೈಂತಿ ಅನ್ನುವಂತಹ 3 ಪರ್ವತಗಳಿದಾವೆ. ಹೌದಾ, 3 ಬೃಹತ್ ಗಾತ್ರದ ಬೆಟ್ಟಗಳಿದಾವೆ. ಸೊ ಇಲ್ಲಿ ತೇವಾಂಶ ಭರಿತ ಮೋಡಗಳು ಹೋಗ್ತಾವ ಅಂತಂದ್ರ ಅಲ್ಲಿ ಬೇರೆ ಕಡೆ ಸಾಗಾಣಿಕೆ ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಇವಕ್ಕೆ ಏನಾಗುತ್ತೆ, ಅಡಚಣೆ ಉಂಟಾಗ್ತದಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಂದ್ರೆ ಗಾರೋ, ಖಾಸಿ, ಜೈಂತಿಯ ಬೆಟ್ಟಗಳು ಸಾಕಷ್ಟು ಅಧಿಕ ಪ್ರಮಾಣದ ಮೋಡಗಳನ್ನು ತಡೆ ಹಿಡಿದು ಅಲ್ಲಿ ಮಳೆಯನ್ನ ಅಧಿಕ ಪ್ರಮಾಣದಲ್ಲಿ ಸುರಿಸ್ತಕ್ಕಂಥದ್ದು. ಎಷ್ಟಂತಂದ್ರ 1141 ಸೆಂಟಿಮೀಟರ್ ಅಷ್ಟು ಅಲ್ಲಿ ಮಳೆಯನ್ನ ಸುರಿದು ದಾಖಲೆಯನ್ನು ನಿರ್ಮಿಸಿರುವಂತದ್ದು ಅದು ಮೇಘಾಲಯ ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಇನ್ನ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಯಾವ ಸ್ಥಳದಲ್ಲಿ 80,000 ಕೋಟಿ ಮೌಲ್ಯದ ಒಂದು ಬಂಗಾರದ ನಿಕ್ಷೇಪ, ಹೌದಾ, ಬಂಗಾರದ ನಿಕ್ಷೇಪ ಪತ್ತೆಯಾಗಿ ಸುದ್ದಿಯಲ್ಲಿತ್ತು ಅಂತ ಪ್ರಶ್ನೆ ಆಗಿದೆ. ಹೌದಾ, ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಶ್ರೀಲಂಕಾ ಮತ್ತು ಮಯನ್ಮಾರ್ ಅಂದಿದೆ. ಬೇಸ್ಲೆ ಸರಿಯಾದ ಉತ್ತರ ಯಾವುದು ಅಂತ ಬಂದಾಗ ಪಾಕಿಸ್ತಾನದಲ್ಲಿ ಒಂದು, ಹೌದಾ, ಪಂಜಾಬ್ ಪ್ರಾಂತ್ಯದಲ್ಲಿ ಇದು ಪತ್ತೆಯಾಗಿರುವಂತದ್ದು. ಪಂಜಾಬ್ ಪ್ರಾಂತ್ಯ, ಅದು ಸಿಂಧೂ ನದಿ ಕಣಿವೆಯಲ್ಲಿ ಕಂಡುಬರ್ತಾ ಹೋಗ್ತದೆ. ಹೌದಾ, ನೋಡಿ, ಪಾಕಿಸ್ತಾನದಲ್ಲಿ ಚಿನ್ನದ ಬೃಹತ್ ನಿಕ್ಷೇಪ ಪತ್ತೆ ಅನ್ನುವಂಥದ್ದು ಕೂಡ ಅಲ್ಲಿ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಸುಮಾರು ಎಷ್ಟು 80,000 ಕೋಟಿ ಮೌಲ್ಯವನ್ನು ಒಳಗೊಂಡಿದೆ. ಹೌದಾ, ಪಾಕಿಸ್ತಾನದ ಭಾಗದ ಸಿಂಧೂ ನದಿಯಲ್ಲಿ, ಹೌದಾ, ಸಿಂಧೂ ಕಣಿವೆಯಲ್ಲಿ ಭಾರಿ ಪ್ರಮಾಣದ ಒಂದು ಚಿನ್ನದ ನಿಕ್ಷೇಪ ಪತ್ತೆಯಾಗಿದ್ದು ಇದರ ಮೌಲ್ಯ ಸುಮಾರು 80,000 ಕೋಟಿ ರೂಪಾಯಿ ಅಂತೇಳಿ ಅಂದಾಜು ಮಾಡಿರುವಂತದ್ದು. ಹೌದಾ, ಇದನ್ನ ಪಂಜಾಬ್ ಪ್ರಾಂತ್ಯದ ಅಟೋಕ್ ಜಿಲ್ಲೆಯಲ್ಲಿ ಸರ್ಕಾರದ ಆಯೋಗವೊಂದು ಅಲ್ಲಿ ಸಮೀಕ್ಷೆ ಮಾಡ್ತದ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಟೈಮಲ್ಲಿ ಏನಾಗ್ತದ, ಬಂಗಾರದ ನಿಕ್ಷೇಪ ಕೂಡ ಅಲ್ಲಿ ಪತ್ತೆಯಾಗಿರುವಂತದ್ದು. ಹೌದಾ, ಇದು ಸಿಂಧೂ ನದಿ ಹಾದು ಹೋಗುವ ಮಾರ್ಗದಲ್ಲಿ ಒಂದು ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅನ್ನುವಂಥದ್ದು ಅಲ್ಲಿ ಭೂ ವೈಜ್ಞಾನಿಕ ಸರ್ವೇಕ್ಷಣೆ ಇಲಾಖೆಯಲ್ಲಿ ದೃಢಪಡಿಸಿರುವಂತದ್ದು. ಹೌದಾ, ಈಗಾಗಲೇ ಆರ್ಥಿಕ ಒಂದು ಪರಿಸ್ಥಿತಿಯಿಂದ ಹದಗೆಟ್ಟಿರ್ತಕ್ಕಂಥ ಒಂದು ಪಾಕಿಸ್ತಾನಕ್ಕೆ ಸೊ ಇದೊಂದು ಏನಾಗಬಹುದು, ಒಂದು ಒಳ್ಳೆಯ ರೀತಿ ಅದಕ್ಕೆ ಒಂದು ಸಹಾಯ ಆಗ್ಬಹುದು ಅನ್ನುವಂಥದ್ದು. ಸೊ ಅಟೋಕ್ ಜಿಲ್ಲೆಯಲ್ಲಿ ಸಿಂಧೂ ನದಿಯಲ್ಲಿ ಇರ್ತಕ್ಕಂತಹ 9 ಪ್ಲೇಯರ್ಸ್ ಗೋಲ್ಡ್ ಬ್ಲಾಕ್ ಗಳನ್ನ ಅಲ್ಲಿ ಬಿಡ್ಡಿಂಗ್ ನಡೆಸುತ್ತಾರೆ. ಆ ಒಂದು ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಅಲ್ಲಿ ಒಪ್ಪಂದ ಕೂಡ ಅಲ್ಲಿ ಮಾಡಿರುವಂತದ್ದು, ಇದನ್ನ ಹೊರತೆಗಿಲಿಕ್ಕೆ ಅನ್ನುವಂಥದ್ದು. ಇನ್ನ ಬಂಗಾರ ಅಂತ ಬಂದಾಗ, ಇದು ಗೋಲ್ಡನ್ ಅಂತ ಬಂದಾಗ ಇದರ ಸಂಕೇತ EO ಆಗಿರುತ್ತದೆ. EO ಅಂತಂದ್ರೆ ಅರ್ನಮ್ ಅಂತ ಹೇಳಿ. ಹೌದಾ, ಅದಕ್ಕೆ ಸಂಕೇತ EO ಆಗಿರ್ತದೆ. ಗೋಲ್ಡನ್ ಅಂತಕ್ಕಂಥದ್ದು GO ಬರೋದಿಲ್ಲ ಮತ್ತೆ. ಓಕೆ, ಅದೇ ರೀತಿಗೆ ಪರಮಾಣು ಸಂಖ್ಯೆ ಅಂತ ಬಂದಾಗ ಇದರ 79 ಆಗಿರುತ್ತದೆ. ಹೌದಾ, 79. ಇದು ಶುದ್ಧ ರೂಪದಲ್ಲಿ ಮತ್ತು ಅದಿರಿನ ರೂಪದಲ್ಲಿ ಕೂಡ ಸಿಗ್ತದೆ. ಜಾಸ್ತಿ ನೇರವಾಗಿ ಶುದ್ಧ ರೂಪದಲ್ಲಿ ಇದು ದೊರೆಯುವಂತದ್ದು. ಹೌದಾ, ಇದರ ಅದಿರುಗಳು ಅಂತ ಬಂದಾಗ ಕ್ಯಾಲ್ವರೈಟ್ ಮತ್ತು ಸಿಲ್ವನೈಟ್ ಅನ್ನುವಂಥದ್ದು ಇದರ ಪ್ರಮುಖ ಅದಿರುಗಳು ಅನ್ನುವಂಥದ್ದು. ಹೌದಾ, ಮತ್ತೆ ಇನ್ನ ಪ್ಯೂರ್ ಗೋಲ್ಡ್ ಅಂತ ಬರ್ತದೆ. ಹೌದಾ, ಪ್ಯೂರ್ ಗೋಲ್ಡ್ ಮತ್ತು ಆಭರಣ ಧರಿಸುವ ಗೋಲ್ಡ್ ಅಂತ ಬಂದಾಗ ಪ್ಯೂರ್ ಗೋಲ್ಡ್ ಅಂತಂದ್ರೆ ಇದು ಚಿನ್ನದ ಶುದ್ಧತೆಯನ್ನು ಹೊಂದಿರುವಂತದ್ದು. ಹೌದಾ, ಶುದ್ಧ ಚಿನ್ನವನ್ನು ಹೊಂದಿರ್ತದೆ. ಪ್ಯೂರ್ ಗೋಲ್ಡ್ ಅಂತಂದ್ರೆ ಅದು 24 ಕ್ಯಾರೆಟ್ ಚಿನ್ನವನ್ನು ಹೊಂದಿರುತ್ತದೆ. ಹೌದಾ, ಬಟ್ 24 ಕ್ಯಾರೆಟ್ ಇರ್ತಕ್ಕಂಥ ಚಿನ್ನ ಅದು ಬಹಳ ಮೃದು ಇರ್ತದೆ. ಬಟ್ ಅದರಿಂದ ನಾವು ಯಾವುದೇ ಆಭರಣಗಳು ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ.
ಸೊ ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಬೆಳ್ಳಿ ಅಥವಾ ತಾಮ್ರವನ್ನು ಸೇರಿಸಿ ಏನ್ ಮಾಡ್ತಾರೆ, ಅಲ್ಲಿ ಆಭರಣಗಳನ್ನ ತಯಾರು ಮಾಡ್ತಾರಲ್ಲ, ಅದು 22 ಕ್ಯಾರೆಟ್ ಅನ್ನು ಹೊಂದಿರುವಂತದ್ದು. ಹೌದಾ? ಶುದ್ಧ ಚಿನ್ನ ಅಂತ ಬಂದಾಗ ಎಷ್ಟು ಕ್ಯಾರೆಟ್ ಇರ್ತದೆ ಅಂತಂದ್ರೆ ಅದು 24 ಕ್ಯಾರೆಟ್ ಇರುವಂತದ್ದು. ಓಕೆ, ಇನ್ನ ನೆಕ್ಸ್ಟ್ ನೋಡಿ, ಇನ್ನ ಅದೇ ರೀತಿಯಾಗಿ ಚಿನ್ನವು ಒಂದು ಹಳದಿ ಬಣ್ಣದ ವಸ್ತುವಾಗಿದ್ದು, ಹೌದಾ, HCl, HNO ಮತ್ತು H2SO4 ಇವುಗಳೊಂದಿಗೆ ಕರಗುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅಕ್ವಾರೇಜಿಯಾದಲ್ಲಿ ಚಿನ್ನವನ್ನ ಕರಗಿಸುವಂತದ್ದು, ಅಕ್ವಾರೇಜಿಯಾ ಅಂತ ಕರೀತಾರೆ. ಹೌದಾ? ಅದೇ ರೀತಿಯಾಗಿ ಚಿನ್ನವು ಉತ್ತಮ ಉಷ್ಣವಾಹಕವಾಗಿದೆ. ಉತ್ತಮ ಉಷ್ಣವಾಹಕವಾಗಿದೆ ಮತ್ತು ಉತ್ತಮ ವಿದ್ಯುತ್ ವಾಹಕವಾಗಿದೆ. ಬಟ್ ಅಧಿಕ ಪ್ರಮಾಣದ ಬೆಲೆ ಬಾಳುವುದರಿಂದ ಇದನ್ನ ಜಾಸ್ತಿ ಬಳಕೆ ಮಾಡುವುದಿಲ್ಲ. ಬಟ್ ಇದಾದ ನಂತರ ಯಾವುದು ಬೆಳ್ಳಿ ಇರ್ತದ, ಬೆಳ್ಳಿ ನಂತರ ತಾಮ್ರ ಅಲ್ಲಿ ವಿದ್ಯುತ್ ವಾಹಕವನ್ನು ಹೊಂದಿರ್ತವೆ. ಹೌದಾ? ಚಿನ್ನ ಮತ್ತು ಬೆಳ್ಳಿ ದುಬಾರಿ ಆಗಿದಾವಲ್ಲ, ಆ ಒಂದು ದೇಶದಲ್ಲಿ ಏನ್ ಮಾಡ್ತಾರೆ, ತಾಮ್ರವನ್ನು ಅಲ್ಲಿ ಬಳಕೆ ಮಾಡುವಂಥದ್ದು. ಹೌದಾ? ಈ ಚಿನ್ನ ಕರಗುವ ಬಿಂದು ಅಂತ ಬಂದಾಗ 1064 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಕುದಿಯುವ ಬಿಂದು ಅಂತ ಬಂದಾಗ ಅದು 2610 ಡಿಗ್ರಿ ಸೆಲ್ಸಿಯಸ್ನಷ್ಟು ಅದು ಬಾಯ್ಲಿಂಗ್ ಪಾಯಿಂಟ್ ಅನ್ನು ಹೊಂದಿರುವಂತದ್ದು. ಹೌದಾ? ಅದೇ ರೀತಿಯಾಗಿ ಚಿನ್ನವು ಕೂಡ ಗಾಳಿಯಿಂದಾಗಿ ವರ್ತಿಸುವುದಿಲ್ಲ. ಹಾಗಾಗಿ ಏನ್ ಮಾಡ್ತದೆ ಅಂತಂದ್ರೆ ಆಭರಣಗಳು ಅಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಏನ್ ಮಾಡ್ತಾವ, ಅಲ್ಲಿ ಹೊಳಪನ್ನ ಹೊಂದಿರುವಂತದ್ದು. ಸೊ ಇದಿಷ್ಟೇನಪ್ಪಾ ಅಂತಂದ್ರೆ ಒಂದು ಚಿನ್ನ ಅನ್ನುವಂಥದ್ದು ನೋಡ್ತಾ ಬರ್ತೀವಿ. ಈಗಾಗಲೇ ಇದೇ ರೀತಿಯಾಗಿ ನಾವು ಕಳೆದ ಒಂದು ತರಗತಿಗಳಲ್ಲಿ ಹೌದಾ, ತಾಮ್ರದ ಬಗ್ಗೆ ನಾವು ಅಲ್ಲಿ ನೋಡ್ತಿದ್ವಿ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಗೋಲ್ಡನ್ ಅನ್ನುವ ಬಂಗಾರದ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಹೌದಾ? ಅದೇ ರೀತಿಯಾಗಿ ಯಾವುದು ಜಲಜನಕ ಹೈಡ್ರೋಜನ್ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಹೌದಾ? ಸಾಕಷ್ಟು ಇಲ್ಲಿ ಸ್ಟ್ಯಾಟಿಕ್ ಜಿಕೆ ಕೂಡ ಇಲ್ಲಿ ಕವರ್ ಆಗ್ತಕ್ಕಂಥದ್ದು. ಹೌದಾ? ಸ್ಟ್ಯಾಟಿಕ್ ಜಿಕೆ ಕೂಡ ಇಲ್ಲಿ ಕವರ್ ಆಗ್ತಕ್ಕಂಥದ್ದು. ಅಂದ್ರೆ ಕರೆಂಟ್ ಅಫೇರ್ಸ್ ಜೊತೆಗೆ ಅಲ್ಲಿ ಮಾಡುದು, ಅಲ್ಲಿ ಕೋರ್ ಸಬ್ಜೆಕ್ಟ್ ಅನ್ನು ಓದಿದ್ರೆ ಅಲ್ಲಿ ಖಂಡಿತ ಅಲ್ಲಿ ಮಾರ್ಕ್ಸ್ಗಳಲ್ಲಿ ಕವರ್ ಆಗ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ನೋಡಿ, ಈ ಚಿನ್ನ ಅಂತ ಬಂದಾಗ ಇಲ್ಯುಮಿನೇಟಿಂಗ್ ಗೋಲ್ಡ್ ಅಂತ ಬರ್ತದ. ಇದೇನಪ್ಪಾ ಅಂತಂದ್ರೆ ಒಂದು ಹಸಿರು ಪುಡಿ ಆಗಿರ್ತದೆ. ಇದು ಗೋಲ್ಡ್ ತರಾನೇ ಇರ್ತದೆ, ಬಟ್ ಇದೊಂದು ಹಸಿರು ಪುಡಿ ಆಗಿರ್ತಕ್ಕಂಥದ್ದು. ಇದು ಕೂಡ ನೀರಿನಲ್ಲಿ ಕರಗುವುದಿಲ್ಲ. ಹೌದಾ? ಬಿಸಿಯಾದಾಗ ಭೀಕರವಾಗಿ ಸ್ಫೋಟಗೊಳ್ಳುವಂಥದ್ದು. ಅದಕ್ಕೆ ಇದನ್ನ ಫುಲ್ಮಿನೇಟಿಂಗ್ ಅನ್ನುವಂಥದ್ದು, ಇಲ್ಲಿ ಫುಲ್ಮಿನೇಟಿಂಗ್ ಗೋಲ್ಡ್ ಅಂತೇಳಿ ಕರಿತಾ ಬರ್ತಾರೆ. ಹೌದಾ? ಇನ್ನು ಅದೇ ರೀತಿಗೆ ಕೃತಕ ಚಿನ್ನ ಅಂತ ಬರ್ತದೆ. ಕೃತಕ ಚಿನ್ನ ರೋಲ್ಡ್ ಗೋಲ್ಡ್ ಅಂತ ಕರೀತಾರಲ್ಲ. ಸೊ ಆ ಕೃತಕ ಚಿನ್ನವನ್ನ ತಯಾರು ಮಾಡ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ತಾಮ್ರವನ್ನ, ಹೌದಾ, ಹಿಂದಿನ ತರಗತಿ ನೋಡಿದ್ವಿ ನಾವು, ತಾಮ್ರ ಮತ್ತು ಅಲ್ಯೂಮಿನಿಯಂ ಅನ್ನ ಸೇರಿಸಿ ಏನ್ ಮಾಡ್ತಾರೆ, ಅಲ್ಲಿ ರೋಲ್ಡ್ ಗೋಲ್ಡ್ ಅನ್ನ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು, ರೋಲ್ಡ್ ಗೋಲ್ಡ್ ಅನ್ನ ತಯಾರು ಮಾಡ್ತಕ್ಕಂಥದ್ದು. ಓಕೆ, ಸೊ ಇದಿಷ್ಟು ನಿಮ್ಗೆ ಗೊತ್ತಿರಲಿ. ಇನ್ನ ನೆಕ್ಸ್ಟ್ ನೋಡಿ, ಭಾರತದ ನದಿಗಳಲ್ಲಿ ಅಲ್ಲಿ 6300 ಡಾಲ್ಫಿನ್ಗಳನ್ನ ವರದಿಯನ್ನು ಕೊಟ್ಟಿರುವಂತದ್ದು ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತವೆ ಅನ್ನೋದನ್ನ ನೋಡಿದ್ವಿ. ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ನೋಡಿದ್ವಿ. ಸೊ ಒಂದ್ಸಲ ವಿಡಿಯೋನ ನೋಡ್ರಿ, ಅಲ್ಲಿ ಪೂರ್ತಿ ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. ಇನ್ನ ಇತ್ತೀಚೆಗೆ ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಬೀರುವ ಟೊಮ್ಯಾಟೊ ಸಾಸ್ಗಳಲ್ಲಿ, ಹೌದಾ, ಟೊಮ್ಯಾಟೊ ಸಾಸ್ಗಳಲ್ಲಿ ಯಾವ ರಾಸಾಯನಿಕವನ್ನು ಪತ್ತೆ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆ ಆಗಿದೆ. ಹೌದಾ? ಟೊಮ್ಯಾಟೊ ಸಾಸ್ಗಳಲ್ಲಿ ಆಪ್ಷನ್ ಎ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಬಿ ಯೂರಿಯಾ, ಆಪ್ಷನ್ ಡಿ ಸೋಡಿಯಂ ಬೆಂಜೋಯೇಟ್ ಮತ್ತು ಪೊಟ್ಯಾಸಿಯಂ ಬೆಂಜೋಯೇಟ್ ಅನ್ನುವಂಥದ್ದು. ಇದು ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ, ಸೋಡಿಯಂ ಬೆಂಜೋಯೇಟ್ ಅನ್ನುವಂಥದ್ದು. ಇದು ಏನ್ ಮಾಡ್ತಾರೆ ಅಂತಂದ್ರೆ ಟೊಮ್ಯಾಟೊ ಸಾಸ್ಗಳಲ್ಲಿ ಇತ್ತೀಚೆಗೆ ಒಂದು ರಾಸಾಯನಿಕವನ್ನು ಅಲ್ಲಿ ಪತ್ತೆ ಮಾಡಿದ್ದಾರೆ. ಹೌದಾ? ನೋಡಿ, ಟೊಮೆಟೊ ಸಾಸ್ಗಳಲ್ಲಿ ಕೂಡ ಮೇಲುಗಂಗಣ್ಣು ಅನ್ನುವಂಥದ್ದು. ಸೊ ಸಾಕಷ್ಟು ಇವತ್ತ ನಾವೇನದ ಸಿಹಿ ತಿಂಡಿಗಳನ್ನ ತಿಂತೀವಲ್ಲ, ಸೊ ಆ ಒಂದು ತಿನಿಸುಗಳಲ್ಲಿ ಸಾಕಷ್ಟು ಇಲ್ಲಿ ಬೊಜ್ಜು ಅನ್ಬೋದು, ಫ್ಯಾಟ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಅಧಿಕ ಒಂದು ಸಾಕಷ್ಟು ಇವು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ರಾಸಾಯನಿಕಗಳ ಬಳಕೆ ಮಾಡೋದ್ರಿಂದ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಒಟ್ಟು 600ಕ್ಕೂ ಹೆಚ್ಚು ಮಾದರಿಗಳಲ್ಲಿ ಪರೀಕ್ಷೆ ಮಾಡಿದ್ರು. ಹೌದಾ? 200ಕ್ಕೂ ಹೆಚ್ಚು ಅಲ್ಲಿ ಬೆಲ್ಲಗಳನ್ನು ಕೂಡ ಅಸುರಕ್ಷಿತ ಅಂತೇಳಿ ವರದಿ ಮಾಡಿದ್ರು. 200ಕ್ಕೂ ಹೆಚ್ಚು ಪರೀಕ್ಷೆಗಳಲ್ಲಿ. ಹೌದಾ? ಬೆಲ್ಲದಲ್ಲಿ ಯಾವುದು ಸಲ್ಫರ್ ಡೈಆಕ್ಸೈಡ್ ಒಂದು ರಾಸಾಯನಿಕ ಬಳಕೆ ಮಾಡುತ್ತಿರುವ ಒಂದು ಪತ್ತೆಯಾಗಿದೆ ಅಂತ. ಸಲ್ಫರ್ ಡೈಆಕ್ಸೈಡ್ ಒಂದು ರಾಸಾಯನಿಕವನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರ ಸೇವನೆಯಿಂದ ಮೂಳೆಗಳು ಅನ್ಬೋದು, ಹೌದಾ, ಮತ್ತೆ ನಮ್ಮ ನರಗಳಲ್ಲಿ ಅಲ್ಲಿ ಏನಾಗ್ತದೆ, ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಹೌದಾ? ಅಷ್ಟಲ್ಲದೆ ನಮಗೆ ಏನಾಗ್ತದೆ, ನಿಶಕ್ತಿಯನ್ನ ಕಾಣಿಸಿಕೊಳ್ಳಲಿದೆ. ಹೌದಾ? ಬೆಲ್ಲವನ್ನು ತಿಂದ್ರೆ ಶಕ್ತಿ ಬರ್ತದೆ, ಎನರ್ಜಿ ಬರ್ತದೆ ಅಂತ ನಾವು ತಿಂತ ಹೋದ್ರೆ, ಬಟ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನುವಂತಹ ರಾಸಾಯನಿಕ ಬಳಕೆ ಮಾಡೋದ್ರಿಂದ ಅಲ್ಲಿ ದುಷ್ಪರಿಣಾಮಗಳೇ ಜಾಸ್ತಿ ಆಗ್ತಾ ಬರ್ತಿದ್ದಾವೆ. ಹೌದಾ? ಮಂಡಿ ನೋವು ಅನ್ಬೋದು, ಸೊಂಟ ನೋವು ಅನ್ಬೋದು, ಬೆನ್ನು ನೋವು ಅನ್ಬೋದು, ಇವೆಲ್ಲ ದಿನೇ ದಿನೇ ಹೆಚ್ಚಾಗ್ತಾ ಬಂದಿದ್ದಾವೆ. ಹೌದಾ? ಸೊ ಅದೇ ರೀತಿಯಾಗಿ ಒಂದು ಟೊಮೆಟೊ ಸಾಸ್ಗಳನ್ನು ಕೂಡ ಅಲ್ಲಿ ಪ್ರಯೋಗಕ್ಕೆ ಕಳಿಸಿದ್ರು. ಬಟ್ ಅದರಲ್ಲಿ ಸೋಡಿಯಂ ಬೆಂಜೋಯೇಟ್ ಅನ್ನುವಂತಹ ಹಾನಿಕಾರಕ ರಾಸಾಯನಿಕಗಳನ್ನು ಇಲ್ಲಿ ಬಳಕೆ ಮಾಡಿದಲ್ಲಿ ಕಂಡು ಬರ್ತದೆ. ಹೌದಾ? ಇದರ ಒಂದು ರಾಸಾಯನಿಕ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನಲ್ಲಿ ಬೀರುವಂತದ್ದು. ಓಕೆ, ಇನ್ನ ಅದೇ ರೀತಿಯಾಗಿ ನೋಡಿ, ಪ್ಲಾಸ್ಟಿಕ್ ತಯಾರಿಕೆಯಲ್ಲೂ ಕೂಡ ಸಾಕಷ್ಟು ರಾಸಾಯನಿಕಗಳನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಾ ಇದ್ರು. ಇದು ಕೂಡ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹೌದಾ? ಈ ಒಂದು ಪ್ಲಾಸ್ಟಿಕ್ ಐತಂತಂದ್ರೆ ಪ್ಲಾಸ್ಟಿಕ್ ಅನ್ನ ಅಲ್ಲಿ
ಮೆದುಗೊಳಿಸ್ಬೇಕಂತಂದ್ರೆ ಒಂದು ಮೃದುವಾಗಿರ್ತಕ್ಕಂಥ, ಹೌದಾ, ಮೃದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಬೇಕಂತಂದ್ರೆ ಅಲ್ಲಿ ಥಾಲೆಟ್ ಅನ್ನುವಂತಹ ಒಂದು ರಾಸಾಯನಿಕ ಬಳಕೆ ಮಾಡ್ತಾರೆ, ಹೌದಾ. ಅದೇ ರೀತಿಯಾಗಿ ಒಂದು ಗಟ್ಟಿಯಾಗಿರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಅನ್ನ ಅಲ್ಲಿ ಮೆದುಗೊಳಿಸ್ಬೇಕಂತಂದ್ರೆ ಅಲ್ಲಿ BPA ಅನ್ನುವಂತಹ ಒಂದು ಅಲ್ಲಿ ಅಂದ್ರೆ ಬಿಸ್ಪೆನಾಲ್ ಎ ಅನ್ನುವಂತಹ ಒಂದು ರಾಸಾಯನಿಕವನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇವು ಏನಾಗ್ತಂತಂದ್ರ ಪರೋಕ್ಷವಾಗಿ ಮಾನವನ ಆರೋಗ್ಯದ ಮೇಲೆ ಹೆಚ್ಚು ಹಾನಿಕಾರಕವಾಗಿರುವಂತದ್ದು, ಹೌದಾ. ನಮ್ಮ ದೇಹದ ಹಾರ್ಮೋನ್ಗಳ ಮೇಲೆ ಇಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದ್ದಾವೆ, ಹೌದಾ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಬೀರುವ ಇದು ಟೊಮೆಟೊ ಸಾಸ್, ಇದು ನೆಕ್ಸ್ಟ್ ಕ್ವಶನ್, ಹೌದಾ, ಸರಿ, ಅದು ರಿಪೀಟ್ ಆಗಿರುವಂಥದ್ದು. ಇತ್ತೀಚೆಗೆ ಅತಿ ಹೆಚ್ಚು ಒಂದು ಕಾಳು ಮೆಣಸನ್ನು ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರ ಬಂದಾಗ ಅದು ಯಾವುದು, ವಿಯೆಟ್ನಾಂ ದೇಶ ಇತ್ತು. ಬಟ್ ಇತ್ತೀಚೆಗೆ ಏನಾಗೈತೆ ಅಂತಂದ್ರೆ ಅಲ್ಲಿ ವಿಯೆಟ್ನಾಂದಲ್ಲಿ ಏನಾಗೈತಿ, ಕಾಳು ಮೆಣಸು, ಹೌದಾ, ಕಾಳು ಮೆಣಸಿನಲ್ಲಿ ಉತ್ಪಾದನೆಯಲ್ಲಿ, ಹೌದಾ, ಇಳುವರಿಯಲ್ಲಿ ಕೂಡ ಅಲ್ಲಿ ತೀವ್ರವಾಗಿ ಕುಸಿತ ಆಗಿರುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು, ಹೌದಾ. ಕಾಳು ಮೆಣಸು ಇಳುವರಿ ಕುಸಿತ ಅನ್ನುವಂಥದ್ದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು, ಹೌದಾ. ಜಗತ್ತಿನ ಒಟ್ಟು ಉತ್ಪಾದನೆಯ ಪೈಕಿ 38% ಏನಾಯ್ತಂದ್ರ ಕಾಳು ಮೆಣಸು, ಹೌದಾ, ಕಾಳು ಮೆಣಸು ವಿಯೆಟ್ನಾಂ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು, ಹೌದು. 38% ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಳು ಮೆಣಸನ್ನ ಪೆಪ್ಪರನ್ನ ಉತ್ಪಾದನೆ ಮಾಡತಕ್ಕಂತಹ ದೇಶ ಅಂತ ಬಂದಾಗ ಅದು ವಿಯೆಟ್ನಾಂ ದೇಶ. ಬಟ್ ಅಲ್ಲಿಯೂ ಕೂಡ ಹವಾಮಾನ ವೈಪರೀತ್ಯದಿಂದ ಅಲ್ಲಿ ಫಸಲು ಬಹಳ ಕುಂಠಿತವಾಗಿದೆ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು, ಹೌದಾ. ಅದೇ ರೀತಿಯಾಗಿ ಬ್ರೆಜಿಲ್ ದೇಶವು ಜಗತ್ತಿನ 18% ಕಾಳು ಮೆಣಸನ್ನು ಉತ್ಪಾದನೆ ಮಾಡಿ ಇದು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಹೌದಾ. ಅದೇ ರೀತಿಯಾಗಿ ಭಾರತವು ಕೂಡ ಜಗತ್ತಿನ 12% ಕಾಳು ಮೆಣಸನ್ನ ಅಲ್ಲಿ ಉತ್ಪಾದನೆ ಮಾಡ್ತೈತೆ. ಆದ್ರೂ ಕೂಡ ನಮ್ಮ ದೇಶಕ್ಕೆ ಸಾಲಂಗಿಲ್ಲ, ನಾವು ಇನ್ನೂ ಕೂಡ ಅದನ್ನ ಆಮದು ಮಾಡಿಕೊಳ್ಳತಕ್ಕಂಥದ್ದು, ಹೌದಾ. ಇನ್ನ ನೋಡಿ, ಈ ಕಾಳು ಮೆಣಸು ಅಂತ ಬಂದಾಗ, ಹೌದಾ, ಕಾಳು ಮೆಣಸು ಅಂತ ಬಂದಾಗ ಅಲ್ಲಿ ಇಳುವರಿಯಲ್ಲಿ ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಯ್ತು ಅಂತ ಬಂದಾಗ ಹವಾಮಾನ ವೈಪರೀತ್ಯ ಆಗಿ ಇಳುವರಿ ಕಡಿಮೆ ಆಗೈತೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಒಂದು ಮಾರ್ಚ್ 4 ಮತ್ತು 5ರ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಹತ್ತಿ ಇಳುವರಿ ಕಮ್ಮಿಯಾಗಿ ನಾವು ಅಲ್ಲಿ ಏನ್ ಮಾಡಿದ್ವಿ, ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಹವಾಮಾನ ವೈಪರೀತ್ಯದಿಂದ ಅಂದ್ರೆ ಸರಿಯಾದ ಮಳೆ ಆಗೋದಿಲ್ಲ, ಅಂದ್ರೆ ಒಂದು ಸರಿಯಾದ ಒಂದು ಕಾಲಾನುಕ್ರಮ ಕ್ರಮದಲ್ಲಿ ಅಲ್ಲಿ ಆಗ್ಬೇಕಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇಲ್ಲ, ಹೌದಾ. ಈ ಒಂದು ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಇಳುವರಿಯಲ್ಲಿ ಅಲ್ಲಿ ಕಡಿಮೆ ಒಂದು ಇಳುವರಿಯನ್ನು ಹೊಂದಿರತಕ್ಕಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಇನ್ನ ಅದೇ ರೀತಿಯಾಗಿ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳು, ಹೌದಾ, ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳು ಹೊಂದಿರತಕ್ಕಂತಹ ಪೈಕಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿದೆ, ಹೌದಾ. ಆಪ್ಷನ್ ಎ 1, 2, 3, 4 ಇರತಕ್ಕಂಥದ್ದು. ಇತ್ತೀಚೆಗೆ ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿರತಕ್ಕಂತಹ ಒಂದು ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಏನು ಕಮ್ಮಿ ಇಲ್ಲ ನಮ್ಮ ಭಾರತ ಕೂಡ, ಹೌದಾ. ಕೋಟ್ಯಾಧೀಶರ ಸಂಖ್ಯೆ 6% ಏರಿಕೆ ಆಗಿರುವಂತದ್ದು ಇಲ್ಲಿ ವರದಿಯಲ್ಲಿ ಇರ್ತಕ್ಕಂಥದ್ದು, ಹೌದಾ. ಕೋಟ್ಯಾಧೀಶರ ಸಂಖ್ಯೆ ಎಷ್ಟು, 6% ಏರಿಕೆ ಆಗಿರುವಂತದ್ದು. ನೋಡಿ, ಕಳೆದ ವರ್ಷ ಭಾರತದಲ್ಲಿ 10 ಮಿಲಿಯನ್ ಅಮೆರಿಕನ್ ಡಾಲರ್ಗಿಂತ ಅಂದ್ರೆ 87 ಕೋಟಿಗಿಂತ ಹೆಚ್ಚು ಸಂಪತ್ತು ಹೊಂದಿರತಕ್ಕಂತಹ ಕೋಟ್ಯಾಧೀಶರ ಸಂಖ್ಯೆಯಲ್ಲಿ, ಹೌದಾ, 6% ಇವತ್ತು ಹೆಚ್ಚಳವಾಗಿದೆ ಅನ್ನುವಂತಹದ್ದು ಒಂದು ರಿಯಲ್ ಎಸ್ಟೇಟ್ ಸಲಹಾ ಸಂಸ್ಥೆ ಯಾವುದು ನೈಟ್ ಫ್ರಾಂಕ್ ಅನ್ನುವಂತಹ ವರದಿಯಲ್ಲಿ ತಿಳಿಸಿರುವಂತದ್ದು. ಇಲ್ಲಿ ನೋಡಿ, 2023ರಲ್ಲಿ ಎಷ್ಟಿದ್ರು, ಹೌದಾ, 2023ರಲ್ಲಿ ಎಷ್ಟು 80,686 ಕೋಟ್ಯಾಧೀಶರ ಸಂಖ್ಯೆ ಇತ್ತು. ಅದೇ ಒಂದು ವರ್ಷದಲ್ಲಿ ಅಂದ್ರೆ 2024ಕ್ಕೆ ಏನಾಗೈತಿ, ಅದು 85,698 ಜನರಲ್ಲಿ ಏರಿಕೆ ಆಗಿರುವಂತದ್ದು. ಇದು ಹಿಂಗೆ ಬಿಟ್ರೆ 2028ಕ್ಕೆ ಎಷ್ಟು, ಸುಮಾರು 93,753ಕ್ಕೆ ಅಲ್ಲಿ ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಅನ್ನುವಂಥದ್ದಲ್ಲಿ ವರದಿಯಲ್ಲಿ ಇಟ್ಟಿರುವಂತದ್ದು. ಅದೇ ರೀತಿಯಾಗಿ ಶತಕೋಟ್ಯಾಧಿಪತಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಳವಾಗಿದೆ. ಶತಕೋಟ್ಯಾಧಿಪತಿ 100 ಕೋಟಿಗಿಂತ ಜಾಸ್ತಿ ಇರೋರು, ಹೌದಾ. ಕಳೆದ ವರ್ಷ ಪಟ್ಟಿಗೆ 26 ಮಂದಿ ಜನ ಅಲ್ಲಿ ಶತಕೋಟ್ಯಾಧಿಪತಿಗಳು ಇದ್ರು. ಬಟ್ ಇವಾಗ ಏನಂತಂದ್ರ 191 ಶತಕೋಟ್ಯಾಧಿಪತಿಗಳು ಇರ್ತಕ್ಕಂಥದ್ದು, ಹೌದಾ. ಅತಿ ಹೆಚ್ಚು ಶತಕೋಟ್ಯಾಧಿಪತಿಗಳನ್ನು ಹೊಂದಿರುವ ಪೈಕಿ ಭಾರತವು ಕೂಡ 3ನೇ ಸ್ಥಾನದಲ್ಲಿ ಇರುವಂತದ್ದು. ಅಮೆರಿಕ 1ನೇ ಸ್ಥಾನದಲ್ಲಿದ್ರೆ 2ನೇ ಸ್ಥಾನದಲ್ಲಿ ಯಾವ್ದಂತಂದ್ರೆ ಚೀನಾ ಇರುವಂತದ್ದು, ಹೌದಾ. ಬಟ್ ಓಕೆ, ಅದೇ ನಿಮ್ಗೆ ನೆನಪಿರಲಿ, 1ನೇ ಸ್ಥಾನ ಅಂತ ಬಂದಾಗ ಅಮೆರಿಕ ಇರತಕ್ಕಂಥದ್ದು, ಅದೇ ರೀತಿ ಸೆಕೆಂಡ್ ಅಲ್ಲಿ ಯಾವುದು ಚೀನಾ ಇರತಕ್ಕಂಥದ್ದು, ಥರ್ಡ್ ಅಲ್ಲಿ ನಮ್ಮ ಭಾರತ ಇರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಪ್ರಾಚೀನ ಕಾಲದಲ್ಲಿ ಕಬ್ಬಿಣವನ್ನು ಬಳಕೆ ಮಾಡುವುದರ ಬಗ್ಗೆ ಸಂಶೋಧನೆ ನಡೆದಿದ್ದು ಅತ್ಯಂತ ಹಳೆಯ ಕಾಲದ, ಹೌದಾ, ಇದು ಕಬ್ಬಿನ ಬಳಕೆ, ಹೌದಾ, ಕಬ್ಬಿನ ಬಳಕೆ ಕುರುಹುಗಳು ಪತ್ತೆಯಾಗಿದ್ದು ಎಲ್ಲಿ ಅಂತ ಪ್ರಶ್ನೆ ಆಗಿದೆ. ಅಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ
ಕರ್ನಾಟಕ, ಆಪ್ಷನ್ ಬಿ ಧೋಲಾವರ, ಆಪ್ಷನ್ ಸಿ ಲೋಥಾಲ್, ಆಪ್ಷನ್ ಡಿ ತಮಿಳುನಾಡು ಇರತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ತಮಿಳುನಾಡಿನಲ್ಲಿ ಸಂಶೋಧನೆ ಅಲ್ಲಿ ಕೈಗೊಂಡಿರುವಂಥದ್ದು. ನೋಡು, ಇತ್ತೀಚೆಗೆ ಇಲ್ಲಿ ತಮಿಳುನಾಡಿನ ಆದಿಚೆಲ್ಲನೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ, ಅದೇ ರೀತಿಗೆ ಶಿವಗ ಮೈಲಾಡುಂಪರೈ ಅನ್ನುವಂಥದ್ದು ಮತ್ತೆ ಕಿಲಮಂಡಿಯಲ್ಲಿ ಒಂದು ಪುರಾತತ್ವ ಶಾಸ್ತ್ರದ ಸಂಶೋಧನೆಗಳಲ್ಲಿ ಕ್ರಿಸ್ತಪೂರ್ವ 4ನೇ ಶತಮಾನಕ್ಕೆ ಸೇರಿದಂತಹ ಒಂದು ಕೆಲವೊಂದಿಷ್ಟು ಕಬ್ಬಿಣದ ಪರಿಕರಗಳನ್ನ ಇಲ್ಲಿ ಪತ್ತೆ ಮಾಡುವಂಥದ್ದು. ಹೌದಾ? ಈ ಅನ್ವೇಷಣೆಯಿಂದ ಭಾರತದಲ್ಲಿ ಕಬ್ಬಿನ ಯುಗ ಕ್ರಿಸ್ತಪೂರ್ವ 1500ಕ್ಕಿಂತ ಮುಂಚೆಯೇ ಅಲ್ಲಿ ನಮ್ಮಲ್ಲಿ ಇತ್ತು. ಅಂದ್ರೆ ಸರಿಸುಮಾರು 5300 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕಬ್ಬಿಣವನ್ನ ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದಲ್ಲಿ ಅಲ್ಲಿ ಒಂದು ಸಂಶೋಧನೆಯಲ್ಲಿ ದೃಢಪಟ್ಟಿದೆ ಅನ್ನುವಂಥದ್ದು. ಹೌದಾ? ಇದರಿಂದ ಕಬ್ಬಿನ ಯುಗದ ಕಾಲಮಾನವನ್ನು ಸುಮಾರು 3 ಸಹಸ್ರಮಾನಗಳ ಕಾಲ ಹಿಂದಕ್ಕೆ ತಳ್ಳಿದಂತಾಗುತ್ತದೆ. ನಾವು ಏನ್ ಮಾಡ್ತಾ ಇದೀವಿ, ಸಿಂಧೂ ನದಿ ನಾಗರಿಕತೆ ಆ ಒಂದು ಟೈಮಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಿದ್ರು ಅಂತ ಓದ್ತಾ ಇದ್ವಿ. ಬಟ್ ಈಗ ಇತಿಹಾಸ ಬದಲಾಗ್ಬೋದು, ಹೌದಲ್ವಾ? ಯಾಕಂತಂದ್ರ ಇಲ್ಲಿ ಒಂದು ಸಂಶೋಧನೆ ಮುಖಾಂತರ ಏನ್ ಮಾಡಿದರೆ 5300 ವರ್ಷಕ್ಕಿಂತ ಹಿಂದೆಯೇ ಅಲ್ಲಿ ಕಬ್ಬಿನ ಬಳಕೆ ಇತ್ತು ಅನ್ನುವಂಥದ್ದಲ್ಲಿ ಇಲ್ಲಿ ಗುರುತಿಸುವಂತದ್ದು. ಹೌದಾ? ಆ ಒಂದು ಕಾಲದ ಶೇಕಡ 85ಕ್ಕೂ ಹೆಚ್ಚು ಕಬ್ಬಿಣದ ವಸ್ತುಗಳು ಪತ್ತೆಯಾಗಿದ್ದಾವೆ. ಅವುಗಳಲ್ಲಿ ಚಾಕುಗಳನ್ಬೋದು, ಹೌದಾ, ಬಾಣದ ತುದಿಗಳನ್ನ ಬಳಕೆ ಮಾಡಿದರೆ, ಕೊಡಲಿಗಳನ್ನ, ಈಟಿಗಳನ್ನ, ಕತ್ತಿಗಳನ್ನ ಇಲ್ಲಿ ಬಳಕೆ ಮಾಡಿರುವುದಲ್ಲಿ ಕಂಡುಬರ್ತವೆ. ಹೌದಾ? ಅಮೆರಿಕದ ಒಂದು ಬೀಟಾ ಅನಾಲಿಟಿಕ್ಸ್ ಮತ್ತು ಅಹಮದಾಬಾದಿನ ಭೌತಿಕ ಸಂಶೋಧನಾಲಯ ಒಂದು ಪ್ರಯೋಗಾಲಯದವರು ಇದನ್ನಲ್ಲಿ ಏನ್ ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸಂಸ್ಥೆಗಳು ಅಂತ ಬಂದಾಗ ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಲಿಯೋ ಸೈನ್ಸ್ ಅನ್ನುವಂತಹ ಒಂದು ಸಂಸ್ಥೆ, ಅದೇ ರೀತಿಯಾಗಿ AMS-14C ಅನ್ನುವಂಥದ್ದು ಅಂದ್ರೆ ಕಾರ್ಬನ್ 14, ಹೌದಾ, ಕಾರ್ಬನ್ 14 ಅನ್ನುವಂಥ ಒಂದು ರಾಸಾಯನಿಕದಿಂದಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಹೌದಾ? C14 ಕಾಲಮಾನವನ್ನಲ್ಲಿ ದೃಢಪಡಿಸ್ತಾರೆ. ಹೌದಾ? ಅದೇ ರೀತಿಯಾಗಿ ಆಕ್ಸಲೇಟರ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಮತ್ತು ಆಪ್ಟಿಕಲಿ ಸಿಮ್ಯುಲೇಟೆಡ್ ಅಲ್ಯೂಮಿನಿಯನ್ಸ್ ಅನ್ನುವಂತಹ ಒಂದು ಸಾಕಷ್ಟು ತಂತ್ರಜ್ಞಾನಗಳ ಮುಖಾಂತರ ಏನ್ ಮಾಡ್ತಾರೆ, ಈ ಒಂದು ಕಾಲಮಾನವನ್ನಲ್ಲಿ ಗುರುತಿಸುವಂಥದ್ದು. ರೇಡಿಯೋಮೆಟ್ರಿಕ್ ಡೇಟಿಂಗ್ ತಂತ್ರಜ್ಞಾನಗಳಲ್ಲಿ ಬಳಕೆ ಮಾಡ್ತಾ ಬರ್ತಾರೆ, OLS ಅಂತ ಕರೀತಾರೆ. ಇನ್ನ ಪ್ರಮುಖ ಪ್ರಾಚೀನ ವ್ಯಾಪಾರ ಬಂದರು ಮತ್ತು ಸಂಗಮ್ ಯುಗದ ಪಾಂಡ್ಯರ ರಾಜಧಾನಿ ಅನ್ನುವಂತಹ ಎದು ಗುರುತಿಸಲ್ಪಡುವಂತಹ ಆದಿಚೆಲ್ಲನೂರು. ಹೌದಾ? ಆದಿಚೆಲ್ಲನೂರು ಅನ್ನುವಂಥದ್ರಲ್ಲಿ ಅತ್ಯಂತ ಹಳೆಯ ಕಾಲದ ಒಂದು ಉತ್ಖನನ ತಾಣವಾಗಿರತಕ್ಕಂಥದ್ದು. ಯಾವುದು? ಆದಿಚೆಲ್ಲನೂರು ಅನ್ನುವಂಥದ್ದು. ಈ ಆದಿಚೆಲ್ಲನೂರು ಇದು ಪಾಂಡ್ಯರ ರಾಜಧಾನಿ ಕೂಡ ಆಗಿರುವಂಥದ್ದು. ಅದೇ ರೀತಿಯಾಗಿ 1876ರಲ್ಲಿ ಜರ್ಮನಿಯ ಜನಾಂಗಶಾಸ್ತ್ರಜ್ಞ ಜಾಗೋರ್ ಅನ್ನುವಂಥವ್ರು ಕೂಡ, ಅದೇ ರೀತಿಯಾಗಿ 1902ರಲ್ಲಿ ಅಲೆಕ್ಸಾಂಡರ್ ರಿಯಾ ಅನ್ನುವಂಥವ್ರು ಕೂಡ, ಅದೇ ರೀತಿಯಾಗಿ ಆರ್ಕಿಯಾಲಜಿಕ್ ಸರ್ವೆ ಆಫ್ ಇಂಡಿಯಾದವರು ಕೂಡ 2021ರಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದು. ಸುಮಾರು 50 ಎಕರೆ ಪ್ರದೇಶದಲ್ಲಿ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಇದು ಕಬ್ಬಿನ ಯುಗದ ಜನೌಷಧಿ ದಿಬ್ಬವನ್ನು ಹೊಂದಿರುವಂಥದ್ದು. ಹೌದಾ? ಅದೇ ರೀತಿಯಾಗಿ ಜನೌಷಧಿ ದಿಬ್ಬದ ಉತ್ಪಾದನೆಯಲ್ಲಿ ಅಲ್ಲಿ ಉತ್ಖನನದಲ್ಲಿ ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳಲ್ಲಿ ಸಿಕ್ಕಿದಾವೆ ಅಂತ. ಕಪ್ಪು ಮತ್ತು ಕೆಂಪು ಮಣ್ಣಿನ ಪಾತ್ರೆಗಳಲ್ಲಿ ಕಂಡು ಬಂದಿರುವಂತದ್ದು. ಹೌದಾ? ಅದೇ ರೀತಿಯಾಗಿ 933 ಗೀಚು ಬರಹವನ್ನು ಹೊಂದಿರತಕ್ಕಂಥ ಮಡಿಕೆಗಳು ಕೂಡ ಅಲ್ಲಿ ಪತ್ತೆಯಾಗಿದ್ದಾವೆ. ಅಂದ್ರೆ ಆ ಕಾಲದಲ್ಲಿ ಲಿಪಿ ಕೂಡ ಇತ್ತು ಅಂತ ಅಲ್ಲಿ ಗುರುತಿಸ್ತಾರೆ. ಹೌದಾ? ಇವು ಕ್ರಿಸ್ತಪೂರ್ವ 2060ಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ, ಹೌದಾ, ಕ್ರಿಸ್ತಪೂರ್ವ 2060ಕ್ಕೆ ಸೇರಿದ್ದು ಅಂತೇಳಿ ಅಲ್ಲಿ ಗುರುತಿಸುವಂತದ್ದು. ಅದೇ ರೀತಿಯಾಗಿ ಈ ಒಂದು ಅಲ್ಲಿ ದಿಬ್ಬಗಳು ಅಂತ ಬಂದಾಗ 24 ಕಂದಕಗಳ ಒಂದು ಉತ್ಖನನದಲ್ಲಿ ಮಾಡ್ತಾರೆ. ಉತ್ಖನನ ಅಂತಂದ್ರೆ ಏನ್ ಮಾಡೋದು, ವೈಜ್ಞಾನಿಕವಾಗಿ ಭೂ ಅಗೆತವನ್ನ ಮಾಡೋದು, ಅದಕ್ಕೆ ಉತ್ಖನನ ಅಂತೇಳಿ ಕರೀತಾರೆ. ಹೌದಾ? ಇಂತಹ 160 ಪಾತ್ರೆಗಳು, 151 ಸಮಾಧಿಗಳು ಮತ್ತು 85 ಕಬ್ಬಿಣದ ವಸ್ತುಗಳನ್ನ ಅಲ್ಲಿ ಪತ್ತೆ ಮಾಡಿರುವಂತದ್ದು. ಹೌದಾ? ಮತ್ತೆ ಇಲ್ಲಿನ ಕಬ್ಬಿನ ಸಿಕ್ಕಿದಲ್ಲಿ ಕೆಲವೊಂದು ಕಬ್ಬಿನ ವಸ್ತುಗಳು ಸಿಕ್ಕಿದಲ್ಲ. ಸೊ ಈ ಒಂದು ಕಬ್ಬಿನ ಯುಗ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹಳೆಯದಾಗಿದೆ ಅನ್ನುವಂತಹದ್ರಲ್ಲಿ ಸಾಕಷ್ಟು ಒಂದು ಬಲವಾದ ಸಾಕ್ಷಿಗಳು ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಸೊ ಇದಿಷ್ಟೇನಂತಂದ್ರೆ ಅಲ್ಲಿ ಕಬ್ಬಿನ ಅನ್ನುವಂಥದ್ದಲ್ಲಿ ನೋಡ್ತಾ ಬರ್ತೀವಿ. ತಮಿಳಿನ ಒಂದು ಕಬ್ಬಿಣದ ಮೂಲ ಯಾವುದು, ಅಲ್ಲಿ ತಮಿಳುನಾಡು ಅನ್ನುವಂಥದ್ದಲ್ಲಿ ಅಲ್ಲಿ ಆರ್ಟಿಕಲ್ ಅಲ್ಲಿ ಇರುವಂತದ್ದು. ಇನ್ನ ನೆಕ್ಸ್ಟ್ ನೋಡಿ, ಅತಿ ಹೆಚ್ಚು ತೈಲ ಬಳಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಗಿದೆ. ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 1, ಆಪ್ಷನ್ ಸಿ 2 ಇರತಕ್ಕಂಥದ್ದು. ಅತಿ ಹೆಚ್ಚು ತೈಲ ಬಳಕೆಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಎ 3ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ನೋಡಿ, ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಈಗ ಇತ್ತೀಚೆಗೆ ಎಥನಾಲ್ ಅನ್ನುವಂಥದ್ದು ಕೂಡ ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಸೊ ಎಥನಾಲ್ ಅನ್ನ ಇತ್ತೀಚೆಗೆ ಬರೀ ಪೆಟ್ರೋಲ್ ಅಲ್ಲಿ ಮಿಶ್ರಣ ಮಾಡ್ತಾ ಇದ್ರು. ಅದನ್ನ 2026ಕ್ಕೆ, ಹೌದಾ, ಅದನ್ನ ಇಷ್ಟು 20% ಅಷ್ಟೇ ಮಾಡ್ಬೇಕು, ನಾವು ಮಿಶ್ರಣ ಮಾಡ್ತೀವಿ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇತ್ತ. ಸೊ ಈ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಪೆಟ್ರೋಲ್ ಹೌದಾ, ಈಗ ಬೈಕ್ ಮತ್ತು ಕಾರ್ನ
ಟ್ಯಾಂಕಿಗೆ ಬಳಸ್ತಕ್ಕಂತಹ ಪೆಟ್ರೋಲ್ ಬರೀ ಪೆಟ್ರೋಲ್ ಅಲ್ಲ, ಅದು ಎಂತಂದ್ರೆ ಅದರ ಬದಲಾಗಿ ಎಥನಾಲ್ ಬ್ಲೆಂಡ್ ಮಾಡಿದ ಒಂದು ಹಸಿರು ಇಂಧನ ಅನ್ನುವಂಥ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಹಸಿರು ಇಂಧನ ಅಂತ ಕರೀತಾರೆ ಯಾವ್ದನ್ನ, ಎಥನಾಲ್ ಅನ್ನ. ಅದೇ ರೀತಿಯಾಗಿ ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಬಳಕೆದಾರ ದೇಶವಾಗಿದೆ. ಎಷ್ಟನೇದ? 3ನೇ ಅತಿ ದೊಡ್ಡ ತೈಲ ಬಳಕೆದಾರ ದೇಶವಾಗಿದ್ದು, ಹೌದಾ, ದೇಶೀಯ ಬೇಡಿಕೆಗೆ ತಕ್ಕಷ್ಟು ಪೆಟ್ರೋಲ್ ನಮ್ಮಲ್ಲಿ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಅದನ್ನ ಆಮದು ಮಾಡ್ಕೊಳ್ತೀವಿ. ಹೌದಾ, ಹಿಂಗ ಸಾಂಪ್ರದಾಯಿಕ ಪಳೆಯುಳಿಕೆ ಇಂಧನ ಪೆಟ್ರೋಲ್ ಅನ್ನ ಆಮದು ಅವಲಂಬನೆಯನ್ನ ಕಡಿಮೆ ಮಾಡಲು, ತಗ್ಗಿಸಲು ಪೆಟ್ರೋಲ್ಗೆ ನಾವು ಪರ್ಯಾಯವಾಗಿ ಏನ್ ಮಾಡ್ತೀವಿ ಅಂತಂದ್ರ ಎಥನಾಲ್ ಮಿಶ್ರಿತ ಪೆಟ್ರೋಲ್ಗೆ ಮಹತ್ವವನ್ನು ಬಂದಿರುವಂತದ್ದು. ಸೊ ಇದು ಎವರೇಜ್ ಕೂಡ ಬರ್ತದೆ. ಹೌದಾ, ಇದು ಎವರೇಜ್ ಕೂಡ ಇರುವಂತದ್ದು. ಮತ್ತೇನಕ್ಕಂತಂದ್ರ ಇದರ ಹೊರಸೂಸ್ತಕ್ಕಂತಹ ಅಲ್ಲಿ ಹೊಗೆಯಿಂದ ಅಲ್ಲಿ ವಾಯು ಮಾಲಿನ್ಯ ಕೂಡ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಹೌದಾ, ಅದಕ್ಕೆ ಹಸಿರು ಇಂಧನ ಅಂತೇಳಿ ಕೂಡ ಇದೇ ಒಂದು ಉದ್ದೇಶದಿಂದ ಅಲ್ಲಿ ಕರಿತಾ ಬರ್ತಾರೆ. ಹೌದಾ, ಏನಕ್ಕಂತಂದ್ರೆ ಭಾರತವು ಕೂಡ ಸಕ್ಕರೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಏನಂತಂದ್ರೆ ದ್ವಿತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ನಾವು ಕಬ್ಬನ್ನ ಏನ್ ಮಾಡ್ತೀವಿ, ಜಾಸ್ತಿ ಹೆಚ್ಚಾಗಿ ಬೆಳಿತೀವಿ. ಹೌದಾ, ಈ ಒಂದು ಕಬ್ಬಿನ ಕಚ್ಚಾ ವಸ್ತುಗಳಿಂದ ಕೂಡ ಏನ್ ಮಾಡ್ತಿದಾರೆ, ಇವತ್ತು ಎಥನಾಲ್ ಅಲ್ಲಿ ರೆಡಿ ಮಾಡ್ತಾ ಬರ್ತಾರೆ. ಹೌದಾ, ಈ ಎಥನಾಲ್ ಕೇವಲ ಕಬ್ಬು ಅಲ್ಲ, ಸಾಕಷ್ಟು ಬೆಳೆಗಳಿಂದ ಅದನ್ನ ಅಲ್ಲಿ ತಯಾರು ಮಾಡ್ತಕ್ಕಂಥ ಬರ್ತಾರೆ. ಏನಂತಂದ್ರೆ ಇಲ್ಲಿ ನೋಡಿ, ಈ ಕಬ್ಬು ಅನ್ನುವುದು ಅಥವಾ ಜೋಳ, ಗೋಧಿ ಇನ್ನಿತರ ಹಸಿರು ತ್ಯಾಜ್ಯಗಳನ್ನ ಏನ್ ಮಾಡ್ತಾ ಇದಾರೆ, ಅಲ್ಲಿ ಎಥನಾಲ್ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಹೌದಾ, ಈ ಒಂದು ಭಾರತದಲ್ಲಿ ಕೂಡ ಪ್ರಾಯೋಗಿಕವಾಗಿ 2001ರಲ್ಲಿ ಮಾಡಿದ್ರು ಕೂಡ ಅಷ್ಟೊಂದು ಯಶಸ್ವಿ ಆಗಿರಲಿಲ್ಲ. ಬಟ್ 2019ರಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಇದು ಜಾರಿಯಲ್ಲಿತ್ತು. ಬಟ್ ಇತ್ತೀಚೆಗೆ ಇದನ್ನ ಕೇಂದ್ರ ಸರ್ಕಾರ ಈ ಒಂದು ಎಥನಾಲ್ ಅನ್ನ ಮಿಶ್ರಣ ಮಾಡಬೇಕು ಅಥವಾ ಎಥನಾಲ್ ಅನ್ನು ಜಾಸ್ತಿ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ಕೈಗೊಂಡಿರುವಂತದ್ದು. ಹೌದಾ, ಎಥನಾಲ್ ಮೇಲಿನ GST ಯನ್ನು ಕೂಡ ಏನ್ ಮಾಡಿದ್ದಾರೆ, 18% GST ಇತ್ತು ಎಥನಾಲ್ ಮೇಲೆ. ಸೊ ಈಗ ಅದನ್ನ ಕಡಿಮೆ ಮಾಡಿ 5% ಇಳಿಕೆ ಮಾಡಿದ್ದಾರೆ ಅಂತಂದ್ರೆ ಎಥನಾಲ್ ಬಳಕೆನ ಜಾಸ್ತಿ ಮಾಡುವಂತೆ ಅಲ್ಲಿ ಪ್ರೋತ್ಸಾಹವನ್ನು ಅಲ್ಲಿ ಕೊಟ್ಟಿರುವಂತದ್ದು. ಹೌದಾ, ಇನ್ನ ಫಸ್ಟ್ ಮೊದಲನೇ ಬಾರಿಗೆ ಅಮೆರಿಕದಲ್ಲಿ ಕೂಡ ನೋಡಿ, ಅಮೆರಿಕದಲ್ಲಿಯೂ ಕೂಡ ಕಾರ್ನ್ ಸ್ಟಾರ್ಚ್ ನಿಂದ ಅಲ್ಲಿ ಎಥನಾಲ್ ರೆಡಿ ಮಾಡ್ತಾರೆ. ಹೌದಾ, ಅದೇ ರೀತಿಗೆ ಬ್ರೆಜಿಲ್, ಚೀನಾ ಮತ್ತು ಭಾರತದಲ್ಲಿ ಕೂಡ ಏನು ಕಬ್ಬು ಬೆಳೆಯಿಂದ ಅಲ್ಲಿ ಎಥನಾಲ್ ಅನ್ನ ರೆಡಿ ಮಾಡ್ತಾ ಬರ್ತಾರೆ. ಹೌದಾ, ಅದಷ್ಟಲ್ಲದೆ ಬಟಾಟೆ ಮತ್ತೆ ಸಿಹಿಗೆಣಸು, ಹುಲ್ಲು ಮತ್ತು ಜೋಳದ ತೆನೆ, ಗೋಧಿ, ಹೌದಾ, ಸೊ ಮುಂತಾದ ಹಸಿರು ತ್ಯಾಜ್ಯಗಳಿಂದ ಏನ್ ಮಾಡ್ತಾರೆ, ಅಲ್ಲಿ ಎಥನಾಲ್ ಅನ್ನ ಅಲ್ಲಿ ರೆಡಿ ಮಾಡುವಂತದ್ದು. ಹೌದಾ, ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ 2023ರಲ್ಲಿ 1380 ಕೋಟಿ ಲೀಟರ್ ಎಥನಾಲ್ ಉತ್ಪಾದನೆ ಮಾಡಿದ್ರು. ಅದೇ ರೀತಿಯಾಗಿ 2026ರ ವೇಳೆಗೆ 20% ಎಥನಾಲ್ ಮಿಶ್ರಿತ ಒಂದು ಪೆಟ್ರೋಲ್ ಗುರಿ ಸಾಧನೆಗೆ ಅಲ್ಲಿ ಒಂದು ಯೋಜನೆಯನ್ನು ಹಾಕಿರುವಂತದ್ದು. ಬಟ್ ಈಗಾಗಲೇ ಏನಂತಂದ್ರೆ ಅಲ್ಲಿ ಗುರಿ ಸಾಧನೆ ಕೇವಲ 1500 ಲೀಟರ್ಗೆ ಅಲ್ಲಿ ಎಥನಾಲ್ ಮಿಶ್ರಣ ಮಾಡಿದ್ರೆ ಏನಾಗುತ್ತೆ, ನಾವು 20% ಅಷ್ಟು ಅಲ್ಲಿ ಎಥನಾಲ್ ಮಿಶ್ರಣ ಗುರಿಯನ್ನು ಸಾಧಿಸಿದಂತಾಗುತ್ತದೆ ಅನ್ನುವಂಥದ್ದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ವರದಿಯಲ್ಲಿ ತಿಳಿಸಿರುವಂತದ್ದು. ಓಕೆ, ಇನ್ನ ಅದೇ ರೀತಿಯಾಗಿ ಏನಂತಂದ್ರೆ ಕೇವಲ ಪೆಟ್ರೋಲ್ ಮಾತ್ರ ಅಲ್ಲ, 2030ಕ್ಕೆ ಡೀಸೆಲ್ಗೂ ಕೂಡ ಎಥನಾಲ್ ಮಿಶ್ರಣ ಮಾಡ್ತೀವಿ ಅನ್ನುವಂಥದ್ದಲ್ಲಿ ಯೋಜನೆಯನ್ನು ಹಾಕಿರುವಂತದ್ದು. ಹೌದಾ, ದೇಶದಲ್ಲಿ ಪೆಟ್ರೋಲ್ ಜೊತೆ ಎಥನಾಲ್ ಮಿಶ್ರಣ ಯೋಜನೆ ಗುರಿಯಂತೆ ಅಲ್ಲಿ ಸಾಗ್ತಾ ಇದೆ. ಸೊ ಅದರ ಜೊತೆಗೆ ನಾವು ಡೀಸೆಲ್ ಅನ್ನು ಕೂಡ ಅಲ್ಲಿ ಎಥನಾಲ್ ಅನ್ನು ಮಿಕ್ಸ್ ಮಾಡ್ತೀವಿ ಅನ್ನುವಂಥದ್ದಲ್ಲಿ ಇರತಕ್ಕಂಥದ್ದು. ಹೌದಾ, 2030ರ ವೇಳೆಗೆ ಡೀಸೆಲ್ ನಲ್ಲಿ ಹೌದಾ 5% ಬಯೋಡೀಸೆಲ್ ಮಿಶ್ರಣ ಮಾಡುವ ಯೋಜನೆ ಕೂಡ ಹೌದಾ ಅಲ್ಲಿ ಯೋಜನೆ ಹಾಕೊಂಡಿದ್ದಾರೆ. ಬಟ್ ನಾನಾ ಕಾರಣಗಳಿಂದ ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಇದು ಕೂಡ ಅಲ್ಲಿ ಬರುವಂತದ್ದು. ಓಕೆ, ಇನ್ನ ನೆಕ್ಸ್ಟ್ ಅಂತ ಬಂದಾಗ ಒನ್ ಲೈನ್ಸ್ ಅಂತ ಬಂದಾಗ ನೋಡಿ, 2030ರ ವೇಳೆಗೆ 60 ಲಕ್ಷ ಮನೆಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಸಂಪರ್ಕ ಕಲ್ಪಿಸತಕ್ಕಂತ ಒಂದು ಯೋಜನೆ ಹೌದಾ. 2030ರ ವೇಳೆಗೆ ಹೌದಾ 60 ಲಕ್ಷಕ್ಕೂ ಹೆಚ್ಚು ಮನೆಗಳಲ್ಲಿ ಪೈಪ್ಲೈನ್ ಅನ್ನು ಏನ್ ಮಾಡಿದರೆ, ಅಡುಗೆ ಅನಿಲವನ್ನ ಪೈಪ್ಲೈನ್ ಮೂಲಕವಾಗಿ ಸಂಪರ್ಕ ಕಲ್ಪಿಸತಕ್ಕಂಥದ್ದು. ಸೊ ಈ ರೀತಿಯಾಗಿ ನಾವು ಮಾಡ್ತೀವಿ, 2030ರ ವೇಳೆಗೆ ಅದನ್ನು ಗುರಿ ಸಾಧಿಸ್ತೀವಿ ಅಂತೇಳಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಅಲ್ಲಿ ಹೇಳಿರುವಂತದ್ದು. ಹೌದಾ, ಇನ್ನ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಯಾರು ಸ್ಟಾರ್ ಬ್ಯಾಟರ್ ಆಗಿರ್ತಕ್ಕಂತಹ ಸ್ಟೀವ್ ಸ್ಮಿತ್ ಅವರು ಏನ್ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಗುಡ್ ಬೈ ಅನ್ನ ಹೇಳಿರುವಂತದ್ದು. ಹೌದಾ, ಅಂದ್ರ ಅದೇ ರೀತಿಯಾಗಿ 8ರಿಂದ 12ನೇ ತರಗತಿ ಹೌದಾ 8ರಿಂದ 12ನೇ ತರಗತಿಗೆ ಸ್ಕೂಲ್ ಟು ಸ್ಕೂಲ್ ಅನ್ನುವಂತಹ ಒಂದು ಯೋಜನೆ ಹೌದಾ ಸ್ಕಿಲ್ ಟು ಸ್ಕೂಲ್ ಅನ್ನುವಂತಹ ಒಂದು ಯೋಜನೆಯನ್ನು ಇಲ್ಲಿ ಜಾರಿಗೆ ತಂದಿರುವಂತದ್ದು. ಹೌದಾ, ಇನ್ನ ರಾಜ್ಯದಲ್ಲಿ ವೃತ್ತಿಪರ ತೆರಿಗೆಯನ್ನ 200 ರೂಪಾಯಿ ಇತ್ತಲ್ಲ, ಅದನ್ನ 300 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದಲ್ಲಿ ಯೋಜನೆಯನ್ನ ತಂದಿದ್ದಾರೆ. ಒಂದು ಯೋಜನೆಯನ್ನು ಹಾಕಿರುವಂತದ್ದು. ಹೌದಾ, ವೃತ್ತಿಪರ ತೆರಿಗೆ 200 ರೂಪಾಯಿ ಇತ್ತಲ್ಲ, ಸೊ ಅದನ್ನ 300 ರೂಪಾಯಿ ಮಾಡ್ಬೇಕಂತೇಳಿ ಗುರಿಯನ್ನು ಹಾಕಿಕೊಂಡಿರುವಂತದ್ದು. ಓಕೆ, ಇನ್ನ ನೆಕ್ಸ್ಟ್ ನೋಡಿ, ಪ್ರಸಕ್ತ ವರ್ಷದಲ್ಲಿ ಚೀನಾ ತನ್ನ ರಕ್ಷಣಾ ಬಜೆಟ್ಗೆ 21 ಲಕ್ಷ ಕೋಟಿ ರೂಪಾಯಿಯನ್ನು ಏರಿಕೆ ಮಾಡಿರುವಂತದ್ದು. ಸೊ ನಮ್ಮ ಭಾರತ ಬಜೆಟ್ಗೆ ರಕ್ಷಣಾ ಬಜೆಟ್ಗಿಂತ ಕೂಡ ಅಲ್ಲಿ ಅವರದ್ದು ಜಾಸ್ತಿ ಇರತಕ್ಕಂಥದ್ದು. ಇಷ್ಟಿಷ್ಟು ನ್ಯೂಸ್ ಅಲ್ಲಿ ಇತ್ತು. ಅದೇ ರೀತಿಯಾಗಿ ನೋಡಿ 2070ರ ವೇಳೆಗೆ ಹೌದಾ
2070ರ ವೇಳೆಗೆ ಇಂಗಾಲ ಶೂನ್ಯತೆಯನ್ನ ಸ್ಥಾಪಿಸತಕ್ಕಂಥ ಗುರಿನ ಭಾರತ ದೇಶ ಒಳಗೊಂಡಿದೆ. ಹೌದಾ? ಸೊ ಈ ಒಂದು ನಿಟ್ಟಿನಲ್ಲಿ ಟಾಟಾ ಮೋಟಾರ್ಸ್ ಏನ್ ಮಾಡಿದ್ರೆ ದೇಶದ ಮೊಟ್ಟ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ಒಂದು ಭಾರಿ ಟ್ರಕ್ ನಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇದು ನಾವು ಆಗಾಗಲೇ ಬಿಗ್ ನ್ಯೂಸ್ ಅಲ್ಲಿ ನೋಡಿರುವಂತದ್ದು. ಇನ್ನ ಉತ್ತರಾಖಂಡ ರಾಜ್ಯ ಏನ್ ಮಾಡಿತ್ತು, ಯುಸಿಸಿಯನ್ನ ಅಲ್ಲಿ ಜಾರಿಗೆ ತಂದಿತ್ತು. ಸೊ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಯಾವುದು ಗುಜರಾತ್ ರಾಜ್ಯವು ಕೂಡ ನಾವು ಏಕರೂಪ ನಾಗರಿಕತೆ ಸಮಿತಿಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಕೂಡ ಅವರು ಕೂಡ ಏನ್ ಮಾಡಿದ್ದಾರೆ, ರಂಜನ್ ದೇಸಾಯಿ ಅನ್ನುವಂತಹ ಒಂದು ಅವರ ನೇತೃತ್ವದಲ್ಲಿ ರಂಜನಾ ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿರುವಂತದ್ದು. ಇನ್ನ 2ನೇ ಆವೃತ್ತಿಯ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಕೂಡ ಅಲ್ಲಿ ನವದೆಹಲಿಯಲ್ಲಿ ಆರಂಭ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಮತ್ತೆ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1230 ಅಥ್ಲೀಟ್ಗಳು ಇಲ್ಲಿ ಈ ಒಂದು ಆಟದಲ್ಲಿ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂಥದ್ದು. ಇನ್ನ ರಾಜ್ಯಾದ್ಯಂತ ಕಾಡುಗೊಲ್ಲರಿಗೆ ಹೌದಾ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ವಿತರಿಸಲು ತಕ್ಷಣ ಆದೇಶವನ್ನು ಹೊರಡಿಸಲಾಗುವಂತೇಳಿ. ಸೊ ಇವರಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಾಡುಗೊಲ್ಲರು ಇದ್ರಲ್ಲ ಅವ್ರಿಗನ್ನ ಏನ್ ಮಾಡ್ತಾರೆ, ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದಲ್ಲಿ ಆದೇಶವನ್ನು ಹೊರಡಿಸತಕ್ಕಂಥದ್ದು. ಹೌದಾ? ಸೊ ಈ ಕಾಡುಗೊಲ್ಲರ ನಿಗಮಕ್ಕೆ ಈ ಸಲದ ಒಂದು ಬಜೆಟ್ ನಲ್ಲಿ ಪ್ರತ್ಯೇಕ ಅನುದಾನವನ್ನು ನೀಡಲಾಗುವುದು ಅಂತೇಳಿ ಭರವಸೆಯನ್ನು ಕೊಟ್ಟಿರುವಂತದ್ದು. ಯಾರು? ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಅವರು. ಓಕೆ. ಇನ್ನ PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಯೋಜನೆ ಗೊತ್ತಿರಲಿ ನಿಮ್ಗೆ. PM ಇಂಟರ್ನ್ಶಿಪ್ ಅನ್ನುವಂತಹದ್ದು ಎದಕ್ಕೆ ಇದು ಜಾರಿಗೆ ಬಂದಿತ್ತು ಅಂತ ಬಂದಾಗ, ಯುವ ಪೀಳಿಗೆಗೆ ಹೌದಾ ಯುವ ಪೀಳಿಗೆಗೆ ಅಗತ್ಯ ಉದ್ಯೋಗ ಕೌಶಲ್ಯವನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆ ಯಾವುದಂತಂದ್ರೆ PM ಇಂಟರ್ನ್ಶಿಪ್ ಅನ್ನುವಂತಹ ಒಂದು ಸ್ಕೀಮ್. ಹೌದಾ? ಇನ್ನ ಅದೇ ರೀತಿಯಾಗಿ ಕನ್ನಡ ಜಾನಪದ ಪರಿಷತ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಏನಕ್ಕಂತಂದ್ರೆ ಇದು 9 ವರ್ಷವನ್ನು ಪೂರೈಸಿ 10 ವರ್ಷ ಇದನ್ನ ಸ್ಥಾಪನೆ ಮಾಡಿ 10 ವರ್ಷಗಳು ಕಳೆದು ಹೋಗ್ತವೆ. ಯಾವ್ದನ್ನ? ಕನ್ನಡ ಜಾನಪದ ಪರಿಷತ್ ಅನ್ನುವಂಥದ್ದು. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಬಂದಾಗ 2015ರಲ್ಲಿ ಇದು 2015 ಮಾರ್ಚ್ 6ರಂದು ಇದು ಸ್ಥಾಪನೆ ಆಗಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇದು 10 ವರ್ಷವನ್ನ ಇದು ಪೂರೈಸುವಂಥದ್ದು. ಕನ್ನಡ ಜಾನಪದ ಪರಿಷತ್ ಅನ್ನುವಂಥದ್ದು ಸ್ಥಾಪನೆ ಆಗಿದೆ ಯಾವಾಗ ಅಂತ ಪ್ರಶ್ನೆ ಆಗ್ಬೋದು. 2015 ಮಾರ್ಚ್ 6ರಂದು ಇದು ಸ್ಥಾಪನೆಯಾಗುವಂಥದ್ದು. ಇನ್ನ ಕೊನೆಯದಾಗಿ ನೋಡಿ, ಇನ್ನ ಗಂಗೂಬಾಯಿ ಹಾನ್ಗಲ್ ಅನ್ನುವಂಥದ್ದು ಇವರು ಒಂದು ಹುಟ್ಟುಹಬ್ಬದ ನೆನಪಿಗಾಗಿ ಇವರು ನ್ಯೂಸ್ ಅಲ್ಲಿ ಇರತಕ್ಕಂಥದ್ದು. ಹೌದಾ? ಮಾರ್ಚ್ 5ರಂದು ಇವ್ರದ್ದು ಅಲ್ಲಿ ಇರತಕ್ಕಂಥದ್ದು. ಹೌದಾ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಅಂತ ಇವ್ರನ್ನ ಗುರುತಿಸ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿಯರು ಯಾರಂತಂದ್ರೆ ಗಂಗೂಬಾಯಿ ಹಾನ್ಗಲ್ ಅನ್ನುವಂಥದ್ದು. ಸೊ ಇವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅಲ್ಲಿ ಬಂದಿರುವಂಥದ್ದು. ಹೌದಾ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಹೌದಾ? ಭಾರತದ ಶಾಸ್ತ್ರೀಯ ಸಂಗೀತ ಅಂತ ಬಂದಾಗ ಒಟ್ಟು ಅದರಲ್ಲಿ 2 ವಿಧ ಬರ್ತವೆ. ಒಂದು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಂತ ಬರ್ತದೆ. ಕರ್ನಾಟಿಕ್ ಸಂಗೀತ ಅಂತ ಬರ್ತದೆ. ಹಿಂದೂಸ್ತಾನಿ ಸಂಗೀತ ಅಂತ ಬಂದಾಗ ಇದು ಜಾಸ್ತಿ ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿದೆ. ಇನ್ನ ಕರ್ನಾಟಿಕ್ ಸಂಗೀತ ಅಂತ ಬಂದಾಗ ಇದು ದಕ್ಷಿಣ ಭಾರತದಲ್ಲಿ ಇರತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ ಈ ಹಿಂದೂಸ್ತಾನಿ ಸಂಗೀತ ಅಂತ ಬಂದಾಗ ಇದು ಭರತ ಮುನಿಯ ಹೌದಾ ಭರತ ಮುನಿಯ ನಾಟ್ಯಶಾಸ್ತ್ರದಲ್ಲಿಯೂ ಕೂಡ ಈ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು. ಹೌದಾ? ಅದೇ ರೀತಿಯಾಗಿ 14ನೇ ಶತಮಾನದ ಅಮೀರ್ ಖುಸ್ರೋ ಕಾಲದಲ್ಲಿ ಇದು ಬೆಳವಣಿಗೆ ಹೊಂದಿದೆ. ಯಾವುದು? ಹಿಂದೂಸ್ತಾನಿ ಸಂಗೀತ ಅನ್ನುವಂಥದ್ದು. ಅದಾದ ನಂತರ ಮೊಘಲರ ಕಾಲದಲ್ಲಿ ತಾನಸೇನೆ ಏನ್ ಮಾಡ್ತಾನೆ, ಇದನ್ನ ಅಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಬರ್ತಾರೆ. ಜಾಸ್ತಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಹೌದಾ? ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹಿಂದೂಸ್ತಾನಿ ಸಂಗೀತಗಳಲ್ಲಿ ಅಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ಜನ ಫಾಲೋ ಮಾಡ್ತಾ ಬರ್ತಾರೆ. ಹೌದಾ? ಅದನ್ನ ಹಿಂದೂಸ್ತಾನಿ ಸಂಗೀತ ಅಂತ ಬಂದಾಗ ಇದರಲ್ಲಿ ಒಟ್ಟು 10 ವಿಧಗಳಲ್ಲಿ ಬರ್ತಕ್ಕಂಥದ್ದು. ಇದು ಧ್ರುಪದ, ಹೋರಿ, ಧಮಾರ, ಖಯಾಲ, ಟಪ್ಪ, ಚತುರಂಗ, ರಾಗಸಾಗರ, ತರಾನ, ಹೌದಾ, ಸರಗನ ಮತ್ತು ಟುಮ್ರಿ ಅನ್ನುವಂಥ ಸಾಕಷ್ಟು ಇದರಲ್ಲಿ 10 ವಿಧಗಳಲ್ಲಿ ಬರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಒಂದು ಆರ್ಟ್ ಅಂಡ್ ಕಲ್ಚರ್ ಕೂಡ ಅಲ್ಲಿ ಒಂದು ಪ್ರಶ್ನೆಯಲ್ಲಿ ಕ್ವಶನ್ ಅರೈಸ್ ಆಗ್ತಾ ಬರ್ತಾವೆ. ಸೊ ಇದಿಷ್ಟು ನಿಮಗೆ ಇಲ್ಲಿ ಗೊತ್ತಿರ್ತಕ್ಕಂಥದ್ದು. ಸೊ ಇದಿಷ್ಟು ಏನಂತಂದ್ರೆ ಮಾರ್ಚ್ 5 ಮತ್ತು 6ರ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ. ಸೊ ಇದರ ಮುಂದುವರಿತವಾಗಿ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್. ಬೈ ಬೈ.